व्याख्यामुद्रां करसरसुचैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशद्धेरंशुभिः प्लावयन् माम् आविर्भूयादनघमहिमा मानसे वागधीशः रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद्गुरूंश्च प्रणमामि मूर्ध्ना नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये स्वस्त्यस्तु सताम्। ಯುಧಿಷ್ಠಿರ ತಮ್ಮನ ಮಾತನ್ನ ಭೀಮನ ಮಾತನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದ. ಭೀಮಸೇನ ಹೇಳಿದ್ದು 13 ತಿಂಗಳಾಗೋಯ್ತು, 13 ವರ್ಷ ಆಯಿತು ಅಂತ ಲೆಕ್ಕ, ಹೋಗಿಬಿಡೋಣ ಯುದ್ಧಕ್ಕೆ. ಆಗ ಇಲ್ಲ, ಅವರು ಮಾತು ತಪ್ತಾರೆ ಅಂತ ನಾವು ತಪ್ಪಬಾರದು. ಮಾತು ತಪ್ಪುವ ಪ್ರಶ್ನೆ ಅಲ್ಲ, ಯಾರತ್ರ ಮಾತು ತಪ್ಪಬಾರದು ಅಂದ್ರೆ ಮಾತನ್ನ ಸರಿಯಾಗಿ ನಡೆಸೋರ ಹತ್ರ ನಾವು ಕೂಡ ಅದೇ ರೀತಿ ವರ್ತಿಸಬೇಕು. ದುಷ್ಟನಾಗಿ ನಮ್ಮನ್ನ ಅವನು ಮೋಸದಿಂದಲೇ ಕಾಡಿಗೆ ಅಟ್ಟಿದ್ದು, ಆಡಿದ್ದೊಬ್ಬ, ಪಣಕ್ಕಿಟ್ಟದ್ದೊಬ್ಬ. ನಾವಿದನ್ನು ಯಾವುದನ್ನು ಪ್ರಶ್ನಿಸ್ಲಿಕ್ಕಾಗ್ಲಿಲ್ಲ, ಆಗಿದ್ದಾಗ ಹೋಯ್ತು ಅಂತ ನಾವು ಸುಮ್ಮನಾಗಬಹುದು. ಆದ್ರೆ ಇದೇ ಮುಂದುವರೆದ್ರೆ ಮತ್ತು ಬೇರೆಯವ್ರ ಹತ್ರನೂ ಇದೇ ರೀತಿ ವರ್ತಿಸ್ತಾನೆ. ನಮ್ಗೆ ಶಕ್ತಿ ಇದ್ದು ಕೂಡ ನಾವು ತಡಿಲಿಲ್ಲ ಅಂದ್ರೆ ಅದು ನಮ್ ತಪ್ಪಾಗುತ್ತೆ. ಅದರಿಂದಾಗಿ ಯುದ್ಧಕ್ಕೆ ಹೋಗಬೇಕಾದದ್ದೇ ಬಹಳ ಈಗಿನ ತುರ್ತು ಅಂತ ಹೀಗೆ ಹೇಳಿದಾಗ, ಇಲ್ಲ ನಾನು 13 ವರ್ಷ ಆದ್ಮೇಲೆ ಖಂಡಿತ ಯುದ್ಧಕ್ಕೆ ಹೋಗಿಯೇ ಹೋಗ್ತೇನೆ, ಇದರಲ್ಲಿ ಮತ್ತೆ ಅವತ್ತು ಹಿಂದೆ ಹಾಕಲ್ಲ ನಾನು ಅಂತ ಅವನು ಭರವಸೆ ತುಂಬಿದ ಮೇಲೆ ಭೀಮಸೇನ ತಣ್ಣಗಾಗ್ತಾನೆ. ತಣ್ಣಗಾಗಿ ಇದೇ ವಿಷಯದ ಬಗ್ಗೆ ಅವರಲ್ಲಿ ಚರ್ಚೆ ನಡೆಯುತ್ತೆ. ಅನೇಕ ಪ್ರಶ್ನೋತ್ತರಗಳು ಧರ್ಮದ ಕುರಿತಾಗಿ, ಅರ್ಥದ ಕುರಿತಾಗಿ, ಪುರುಷಾರ್ಥಗಳ ಬಗ್ಗೆ ಅನೇಕ ಚರ್ಚೆಗಳು ನಡೀತಾರೆ. ಈ ಸಂವಾದದಲ್ಲಿ ಕೊನೆಗೆ ಭೀಮ ಅಣ್ಣನನ್ನ ಇನ್ನೂ ಹೆಚ್ಚು ಹೆಚ್ಚು ಪ್ರಶ್ನಿಸಿ ನೋಯಿಸಬಾರದು, ಈಗ ಸ್ವಲ್ಪ ತಯಾರಾಗಿದ್ದಾನೆ, ಬಿಟ್ಟು ಬಿಟ್ರೆ ಒಳ್ಳೇದು. ಇಲ್ಲಾಂದ್ರೆ ಇನ್ನು ಸ್ವಲ್ಪ ದಿವಸ ಆದ್ಮೇಲೆ ಮತ್ತೆ ನಾನು ಹೇಳಿದ ಮಾತೇ ಅವನಿಗೆ ಅಂಟದೇ ಹೋಗುತ್ತೆ. ಬೈದು 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 ಕೊನೆಗೆ ಬೈಗುಳನೇ ಅಭ್ಯಾಸ ಆಗಿಬಿಟ್ರೆ ಅದು ಕಷ್ಟ ಆಗುತ್ತೆ ಅಂತ ಇದಕ್ಕಿಂತ ಹೆಚ್ಚು ಆತನನ್ನ ಏನು ವಿಚಾರಿಸಬಾರದು ಅಂತ ಹೇಳಿ ಸುಮ್ಮನಾಗ್ತಾನೆ. ಆದ್ರೆ ಒಂದು ಹೇಳ್ತಾನೆ, ನನಿದ್ರಾಂ ಅಧಿಗಚ್ಛಾಮಿ. ಯುಧಿಷ್ಠಿರ ಹೇಳ್ತಾನೆ ತಮ್ಮನ ಹತ್ರ, ಚಿಂತಯಾನೋ ವೃಕೋದರ ಅತಿ ಸರ್ವಾನ್ ಧನುರ್ಗ್ರಾಹ್ಯಾನ್ ಸೂತಪುತ್ರಸ್ಯ ಲಾಘವಂ. ಯೋಚನೆ ನನಗೆ ಯುದ್ಧ ಮಾಡ್ತೇನೋ ಬಿಡ್ತೇನೋ ಅನ್ನೋದು ನಾವು ಆಮೇಲೆ ತೀರ್ಮಾನ ಮಾಡಲೇಬೇಕಾಗುತ್ತೆ ಆ ಪರಿಸ್ಥಿತಿ ಬಂದಾಗ. ನನ್ನ ಯೋಚನೆ ಏನು ಅಂದ್ರೆ, ನಾವು ಹೋದ ಮೇಲೆ ಯುದ್ಧಕ್ಕೆ ನಮ್ಮ ಹತ್ರ ಅಷ್ಟು ಶಕ್ತಿ ಇದೆಯಾ? ಯಾಕೆಂದ್ರೆ ಅಲ್ಲಿ ಕರ್ಣ ಇದ್ದಾನೆ, ದ್ರೋಣ ಇದ್ದಾರೆ, ಭೀಷ್ಮಾಚಾರ್ಯರಿದ್ದಾರೆ, ಕೃಪ ಇದ್ದಾನೆ. ಒಬ್ಬೊಬ್ಬರ ಬಗ್ಗೆ ಒಂದಿಷ್ಟು ವಿಷಯ ಹೇಳ್ತಾನೆ. ಅಮರ್ಷಿ ನಿತ್ಯ ಸಂರಬ್ಧ ತತ್ರ ಕರ್ಣೋ ಮಹಾರಥಃ ಸರ್ವಾಸ್ತ್ರ ವಿದ್ ಅನಾದೃಶ್ಯ ಹೆವೇದ್ಯ ಕವಚಾವೃತಃ. ಕರ್ಣ ಎಂಥವನು, ಸುಲಭದಲ್ಲಿ ಅವನನ್ನು ಬಗ್ಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಿತ್ಯ ಸಂರಬ್ಧ, ನಮ್ಮ ಮೇಲೆ ಯಾವಾಗ್ಲೂ ಜಿದ್ದು ಸಾಧಿಸ್ತಾ ಇರ್ತಾನೆ. ಅದರಲ್ಲೂ ಸರ್ವಾಸ್ತ್ರವಿದ್, ಪರಶುರಾಮನಂತಹ ಶ್ರೇಷ್ಠ ಧನುರ್ಧಾರಿಯ ಹತ್ರ ಅಧ್ಯಯನ ನಡೆಸಿ ಬಂದವನು ಗುರುಕುಲದಲ್ಲಿ. ಅಷ್ಟೇ ಅಲ್ಲ, ಅಭೇದ್ಯ ಕವಚಾವೃತ, ಅವನು ಸೂರ್ಯನ ವಿಶೇಷ ವರದಿಂದ ಕರ್ಣ ಕವಚಗಳನ್ನ, ಕುಂಡಲಗಳನ್ನ ಹೊಂದಿದವನು. ಹಾಗಾಗಿ ಅಂತಹ ಕರ್ಣ ಕುಂಡಲ ಮತ್ತು ಕವಚಗಳನ್ನ ಹೊಂದಿದವನ ಹತ್ರ ನಮ್ಮ ಸಾಮರ್ಥ್ಯ ಸಾಕಾಗ್ಲಿಕ್ಕಿಲ್ಲ. ದ್ರೋಣಸ್ಯ ಚ ಮಹಾಬಾಹೋ ಕೃಪಸ್ಯ ಚ ಮಹಾತ್ಮನಃ. ಇನ್ನು ದ್ರೋಣಾಚಾರ್ಯರ ಬಗ್ಗೆ ನೀವೇ ಅಧ್ಯಯನ ನಡೆಸಿದವರು, ಗೊತ್ತಿದೆ ನಿಮಗೆ. ಕೃಪಾಚಾರ್ಯರು ನಮಗೆ ಪಾಠ ಮಾಡಿದವರೇ. ಅವ್ರು ಯಾರ ಬಗ್ಗೆಯೂ ನಾವು ಹೇಳಿಕ್ ಸಾಧ್ಯ ಇಲ್ಲ. ಅವಶ್ಯಂ ರಾಜಪಿಂಡಸ್ಥೈ ನಿವೇಶ್ಯ ಇತಿ ನೇಮತಿ ತಸ್ಮಾತ್ ತ್ಯಕ್ಷಂತಿ ಸಂಗ್ರಾಮೇ ಪ್ರಾಣಾನ್ಯಪಿ ಸುದುತ್ಯಜಾನ್. ಅದರಿಂದಾಗಿ ದುರ್ಯೋಧನ ಹಾಕಿದ ರಾಜಪಿಂಡವನ್ನ ತಿಂದ ಮೇಲೆ, ರಾಜನ ಅನ್ನವನ್ನು ಉಂಡ ಮೇಲೆ ರಾಜನಿಗೋಸ್ಕರ ಅವರು ಪ್ರಾಣಾನ್ ತ್ಯಕ್ಷಂತಿ, ಪ್ರಾಣವನ್ನು ಬೇಕಾದರೂ ಬಿಡ್ತಾರೆ. ದುಸ್ತ್ಯಜಾನ್, ವಸ್ತುತಃ ಯಾರಿಗೂ ಕೂಡ ಪ್ರಾಣ ಬಿಡುವಷ್ಟು ಯುದ್ಧದ ಬಗ್ಗೆ ಅವರಿಗೆ
ಆಸಕ್ತಿ ಇರುವುದಿಲ್ಲ. ಯುದ್ಧ ಅಂದ್ರೆ ಗೆಲುವು ಸೋಲುಗಳ ಬಗ್ಗೆ ಯೋಚನೆ ಇರುತ್ತೆ ಹೊರತು ಸಾವು ಉಳಿವುಗಳ ಬಗ್ಗೆ ಆತರ ಯೋಚನೆ ಮಾಡಲ್ಲ. ಆದ್ರೆ ಈ ವಿಷಯದಲ್ಲಿ ಸಾವು ನೋವು ಅನ್ನೋದು ಕೂಡ ಅವರ ಮುಂದೆ ಯಾವುದೂ ದೊಡ್ಡ ವಿಷಯ ಅಂತ ಅನ್ಸುದಿಲ್ಲ. ಸರ್ವೇ ದಿವ್ಯಾಸ್ತ್ರ ವಿದ್ವಾಂಸ ಸರ್ವೇ ಧರ್ಮಪರಾಯಣ ಅಜೇಯಾಶ್ಚೇತಿ ಮೇ ಬುದ್ಧಿ ಅಪಿ ದೇವೈಹಿ ಸವಾಸವೈಹಿ. ದಿವ್ಯಾಸ್ತ್ರ ತತ್ವ ವಿದ್ವಾಂಸ, ಚೆನ್ನಾಗಿ ಎಲ್ಲ ಬಗೆಯ ಅಸ್ತ್ರಗಳನ್ನ ದೇವತೆಗಳನ್ನೆಲ್ಲ ಒಲಿಸಿಕೊಂಡು ಯುದ್ಧ ಮಾಡುವಲ್ಲಿ ಅವರು ಸಮರ್ಥರು. ಅದಕ್ಕಿಂತ ಜೊತೆಗೆ ಧರ್ಮಪರಾಯಣ. ನಾವು ಕೇವಲ ದುರ್ಯೋಧನ ಹತ್ರ ಯುದ್ಧ ಮಾಡುವುದು ಅಂತಂದಾಗ ಅವನು ಅನ್ಯಾಯ ಮಾಡಿದ್ದಾನೆ, ಅವನ ವಿರುದ್ಧ ನಮ್ಗೆ ಧರ್ಮ ಯುದ್ಧದಲ್ಲಿ ಗೆಲುವು ಸಾಧಿಸಲಿಕ್ಕೋಸ್ಕರ ಹೋರಾಡ್ತೇವೆ ಅನ್ನೋದು ಸರಿ. ಆದ್ರೆ ಇವ್ರು ಯಾರು ಅಧರ್ಮಿಗಳಲ್ಲ. ಅಧರ್ಮ ಮಾಡಿದವನು ಅವನೊಬ್ಬನೇ. ಕೈಲಾಗದವರ ಹಾಗೆ ಕೈಕಟ್ಟಿ ಕೂತಿದ್ರು ಅಂತ ಬಿಟ್ರೆ ಅವ್ರು ಮಾಡಿದವರಲ್ಲ, ಮಾಡಬೇಕು ಅಂತ ಹಂಬಲಿಸಿದವರಲ್ಲ. ಅಂತಹ ಯಾವುದೇ ನಮ್ಮ ಮೇಲಿನ ಕೇಡಿಗರ ಯೋಚನೆ ಅವರಿಗಿಲ್ಲ. ಕೇಡಿಗರು ಯೋಚನೆ ಮಾಡುವ ಹಾಗೆ ನಮ್ಮನ್ನು ಯಾವತ್ತೂ ದೂರ ಇಟ್ಟಿಲ್ಲ. ಅದರಿಂದಾಗಿ ನಾನು ಅತಿ ಸರ್ವಾನ್ ಧನುರ್ಗ್ರಾಹ್ಯಾನ್, ಒಬ್ಬರೊಬ್ಬರು ಕೂಡ ಸುಲಭದಲ್ಲಿ ಕೈಗೆ ಒದಗುವವರಲ್ಲ. ಇದು ನನಗೆ ತುಂಬಾ ಯೋಚನೆಗೆ ಕಾಡ್ತಾ ಇದೆ ಅಂತ ಹೀಗೆ ಭೀಮಸೇನನ ಹತ್ರ ಹೇಳಬೇಕಾದ್ರೆ, ಭೀಮಸೇನ ಗುರೋರು ವಚನವಾರಿತ ತಯೋ ಸರ್ವವೇ ಸಂವದತೋರೇವಂ ತದಾ ಪಾಂಡವಯೋರ್ದ್ವಯೋ ಆಜಗಾಮ ಮಹಾಯೋಗಿ ವ್ಯಾಸಃ ಸತ್ಯವತಿ ಸುತಃ. ಈ ಮಾತು ನಡೆದು ಭೀಮಸೇನ ಮತ್ತು ಧರ್ಮರಾಜ ಮಾತು ನಡೆಸ್ತಾ ಇರಬೇಕಾದ್ರೆ ಭೀಮಸೇನ ಹೆಚ್ಚು ಇದರ ಮೇಲೆ ಮತ್ತೆ ವಾದ ಬೆಳೆಸಲಿಲ್ಲ. ಅಷ್ಟೊತ್ತಿಗೆ ಸರಿಯಾಗಿ ವೇದವ್ಯಾಸರು ಬಂದ್ರು. ಅವರ ಕಣ್ಸನ್ನೆಯಲ್ಲೇ ಭೀಮಸೇನ ಅರ್ಥ ಮಾಡಿಕೊಂಡ, ಇನ್ನು ಹೆಚ್ಚು ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಹೋಗ್ಬೇಡ, ನಾನು ಬೇರೆ ವ್ಯವಸ್ಥೆ ಮಾಡ್ತೇನೆ ಇದಕ್ಕೆ ಅಂತ. ಗುರೋರ್ ವಚನ ವಾರಿತ ಅಂದ್ರೆ ಅವ್ರ ಮಾತು ಹೇಳದೇ ಇದ್ರು ದೂರದಲ್ಲಿ ತಕ್ಷಣ ಏತದ್ವಚನಂ ಆಜ್ಞಾಯ, ಇವನ ಮಾತು ಕೇಳಿಸಿ ಆಚೆಯಿಂದ ವ್ಯಾಸರು ಬರುವುದಕ್ಕೂ ಇವನ ಮಾತು ನಿಲ್ಲಿಸುವುದಕ್ಕೂ ಸರಿ ಇತ್ತು. ಕಣ್ಸನ್ನೆಯಿಂದ ಅರ್ಥ ಮಾಡಿಕೊಂಡ ಭೀಮಸೇನ ಸೋಮನಾದ. ಬಂದ ತಕ್ಷಣವೇ ಮಹಾಯೋಗಿ ವ್ಯಾಸ. ಇದು ಒಂದು ಸತ್ಯ ಅಲ್ಲ, ವ್ಯಾಸರದ್ದು ಎಲ್ಲ ಸಂದರ್ಭದಲ್ಲೂ ಪಾಂಡವರು ಏನೋ ಒಂದು ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಎನ್ನುವಷ್ಟರಲ್ಲಿ ಅವರು ಬಂದಾಗುತ್ತೆ. ಅದು ವ್ಯಾಸರಿಗೂ ಪಾಂಡವರಿಗಿದ್ದು ಒಂದು ಅವಿನಾಭಾವ ಸಂಬಂಧ. ಎಷ್ಟೆಷ್ಟು ಕಡೆಗಳಲ್ಲಿ ಅದು ಎಲ್ಲಿ ಕಾಡು ಅಂತಿಲ್ಲ, ನಾಡು ಅಂತಿಲ್ಲ, ಎಲ್ಲಾ ಕಡೆಯಲ್ಲೂ ವ್ಯಾಸರು ಅವರಿಗೆ ಅತ್ಯಂತ ಹತ್ತಿರದಲ್ಲಿ ಕಂಡು ಅವರ ಸಮಸ್ಯೆಗಳಿಗೆ ಉತ್ತರಿಸ್ತಾ ಇದ್ದವರು. ಬಂದವರೇ ನಿಂತ ತಕ್ಷಣವೇ ಪಾಂಡವೈಹಿ ಪ್ರತಿಪೂಜಿತ. ಬಂದ ತಕ್ಷಣವೇ ಅವ್ರು ಬಂದ್ರೆ ಪ್ರಾಣ ಕೆಳಗೆ ಕೂಡ್ತಾನೆ ಇರಲಿಲ್ಲಂತೆ. ದೊಡ್ಡವರು ಬಂದಾಗ ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ. ಯಾರು ದೊಡ್ಡವರು ಬಂದೊಡನೆ ಎದ್ದು ನಿಲ್ತಾನೋ ಅದು ಒಳಗಿನಿಂದ ನಿಜವಾಗ್ಲೂ ಪ್ರಾಣ ಉತ್ಕ್ರಮಣ ಆದ ಹಾಗೆ ಎದ್ದು ನಿಲ್ಲತ್ತಂತೆ. ನಾವದಕ್ಕೆ ಸರಿಯಾಗಿ ನಮ್ಮ ದೇಹವನ್ನ ಒಗ್ಗಿಸಿಕೊಂಡ್ರೆ ಆಗ ಅವರಿಂದ ಆಶೀರ್ವಾದ ಪಡೆಯಬಹುದು. ದೊಡ್ಡವರು ಬಂದಾಗಲೂ ನಾವು ನಮ್ದೇನು ತೊಂದರೆ ಇಲ್ಲ, ಹೇಗಾದ್ರೂ ಸರಿ ಅಂತ ಒಳಗಿನಿಂದ ಅದಕ್ಕೆ ಪ್ರತಿಕ್ರಿಯೆಯನ್ನು ತೋರುವಲ್ಲಿ ದೇಹ ಸಹಕರಿಸದೇ ಇದ್ದಾಗ ಅವನು ಪಡಿಬೇಕಾದದ್ದನ್ನ ತುಂಬಾ ಕಳ್ಕೊಳ್ತಾನೆ ಅಂತ. ಆಯುರು ವರ್ಚೋ ಯಶೋ ಬಲಂ ಚತ್ವಾರಿ ತಸ್ಯ ವರ್ಧಂತೆ. 4 ದೊಡ್ಡವರಿಗೆ ನಮಸ್ಕಾರ ಮಾಡುವುದರಿಂದ ಮತ್ತು ಅಭಿವಾದನೆ ಮಾಡುವುದು, ಬರೀ ನಮಸ್ಕಾರ ಅಲ್ಲ, ಅಭಿವಾದನ ಅಂದ್ರೆ ನಾನು ಇಂಥವನು ಅಂತ ಹೋಗಿ ಹೇಳ್ಕೊಳ್ಬೇಕಂತೆ, ನಮ್ಮ ಪರಿಚಯ ಮಾಡಿಕೊಳ್ಬೇಕು. ಪ್ರವರ ಗೋತ್ರ, ಆಗ ಗೋತ್ರ ಪ್ರವರ ಅಂದ್ರೆ ಆಗ ಒಂದು ವಂಶದ ಹೆಸರು ಹೇಳಿ, ಅಂದ್ರೆ ತನ್ನ ಹಿಂದಿನ ಗೋತ್ರದ ಹೆಸರು ಹೇಳಿ, ನಾನು ಇಂತಹ ಶಾಖೆಯನ್ನು ಓದ್ತಾ ಇದ್ದೇನೆ, ಇಂತಹ ಪ್ರವರವನ್ನ ಪಾಲಿಸ್ತಾ ಇದ್ದೇನೆ, ಇಂತಹ ಸೂತ್ರದ ಆಚರಣೆ ನನ್ನಲ್ಲಿದೆ. ಇದೆಲ್ಲ ಏನು ಅಂದ್ರೆ ಆಗ ಕಾಲದಲ್ಲಿ ಏನಿತ್ತು ಅಂತಂದ್ರೆ ಇಷ್ಟು ನಿತ್ಯ ಅನುಷ್ಠಾನದಲ್ಲಿ ಇತ್ತು. ಈಗ ಸುಮ್ಮನೆ ಹೇಳುದಷ್ಟೇ. ರಿಕ್ಷಾಕಾಧ್ಯಾಯಿ, ರಿಕ್ಷಾಕೆಯಲ್ಲಿ ಎಷ್ಟು ಮಂತ್ರ ಇದೆ ಗೊತ್ತಿಲ್ಲ, ರಿಕ್ಷಾಕೆ ಅಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ. ಬರೀ ಅಭಿವಾದನ ಅಂದ್ರೆ ಅದು ಹೇಳುದಲ್ಲ. ಅಭಿವಾದನ ಅಂದ್ರೆ ಸರಿಯಾದ ಅಭಿವಾದನ ಸ್ತುತ್ಯೋ ಅಂತ. ನಾನು ಏನ್ ಮಾಡ್ತಾ ಇದ್ದೇನೆ ಅಂತ ಅವರು ಏನ್ ಮಾಡ್ತಾ ಇದೆಯೋ, ನಿನ್ನ ಹೆಸರೇನು ಅಂತ ಅವ್ರು ಕೇಳೋ ತನಕ ನಾವು ಕಾಯಬಾರ್ದು. ಇದು ಭಾರತದ ಪರಂಪರೆ. ನಾನು ಯಾರು ಹೇಳಿ ನೋಡೋಣ, ನಮ್ದು ಇವತ್ತಿದ್ದಲ್ಲ ಪ್ರಶ್ನೆ, ನನ್ ನೆನಪಿದೆಯಾ ನಿಮ್ಗೆ ಅಂತ ನಾವು ದೊಡ್ಡವ್ರ ಹತ್ರ ಹೋಗಿ ಅವ್ರ ಹತ್ರ ಪ್ರಶ್ನೆ ಕೇಳೋದು. ನನ್ ಗೊತ್ತಾಯ್ತಾ, ಮರ್ತು ಬಿಟ್ಟಿದ್ದೀರಿ ಕಾಣುತ್ತೆ. ಕೊನೆಗೆ ಪಾಪ ಅವ್ರೇನೋ ತಲೆ ಎಲ್ಲ ಕೆಡಿಸ್ಕೊತಾರೆ, ಹಾಗೆ ಯೋಚನೆ ಮಾಡ್ತಾರೆ, ಹೀಗೆ ಯೋಚನೆ ಮಾಡ್ತಾರೆ, ಏನ್ ಬಂದ್ರು ಗೊತ್ತಾಗಲ್ಲ. ನಿಮ್ಗೆ ಎಲ್ಲಿ ಗೊತ್ತಾಗುತ್ತೆ, ವಯಸ್ಸಾಗಿದೆ ಬಿಡಿ ಅಂತ ಅದನ್ನು ಒಂದು ಪಾಪ ಬೇಸರ ಪಡಿಸಿ ಎದ್ದು ಬರ್ತೇವೆ ನಾವು. ಹಾಗಲ್ಲ ನಮ್ಮ ಸಂಸ್ಕೃತಿ. ಹೇಗೆ ಅಂತಂದ್ರೆ ಅವ್ರ ಹತ್ರ ಹೋದಾಗ ನಾನು ಇಂಥ ಹೆಸರಿನವನು, ಆಗ BCom BA MA ಕೋಣ ಇತ್ಯಾದಿಗಳು ಯಾವುದು ಇರಲಿಲ್ಲ. ಆದ್ರಿಂದ ಅವ್ರು ಅದನ್ನ ಹೇಳ್ತಿದ್ರು. ಈಗ ನಾವು ಹೇಳುವಾಗ ನಮ್ಮ ಹೆಸರು ಹೇಳಿ ನಾವು ಇಂಥದ್ದನ್ನು ಓದ್ತಾ ಇದ್ವಿ, ಇಲ್ಲಿ ಓದ್ತಾ ಇದ್ವಿ, ಏನು ನಮ್ಮ ತಂದೆ ತಾಯಿಗಳು ಅದು ಇದು ಅಂತ ಎಷ್ಟು ಗೊತ್ತಿದೆಯೋ ಅದಕ್ಕೆ ಏನ್ ಹೇಳ್ಬೇಕಾದ ಅಗತ್ಯ ಅಷ್ಟು ಹೇಳೋದು ಒಂದು ಕ್ರಮ.
ಅದು ಅಭಿವಾದನ. ಅದರ ಜೊತೆಗೆ ವೃದ್ಧೋಪಸೇವಿ, ದೊಡ್ಡವರನ್ನ ತಲೆ ತಗ್ಗಿಸಿ ಗೌರವಿಸಿದ್ರ ಜೊತೆಗೆ ಅವ್ರಿಗೆ ಏನೋ ಒಂದು ಸಹಾಯದ ಆ ಕ್ಷಣದ ಅಗತ್ಯ ಇದ್ರೆ ಅದನ್ನು ಪೂರೈಸುವ ಕೆಲಸವನ್ನು ಮಾಡಿದವನಿಗೆ ಆಯುಹು ವರ್ಚ ಯಶಃ ಬಲಂ. ಆಯುಷ್ಯ ಅದು ಮಾರ್ಕಂಡೇಯನ ಕಥೆಯಲ್ಲಿ ನಮಗೆ ಬರುತ್ತೆ. ವರ್ಚಃ ಒಳ್ಳೆಯ ವರ್ಚಸ್ಸು ಅಂತ ಹೇಳ್ತೇವೆ ನೋಡಿ, ಒಳ್ಳೆ ಸಮಾಜದಲ್ಲಿ ವರ್ಚಸ್ಸಿದೆ ಅಂತ. ಆಮೇಲೆ ಕೆಲವರಿಗೆ ವರ್ಚಸ್ಸಿರುತ್ತೆ, ಹೆಸರಿರಲ್ಲ. ಯಶಃ ಒಳ್ಳೆಯ ಕೀರ್ತಿಯೂ ಬರುತ್ತೆ. ಕೊನೆಯದು ಬಲ, ಆತ್ಮಬಲ. ಏನೇ ಸಮಸ್ಯೆ ಬಂದ್ರೂ ಕೂಡ ನಾನು ಅದನ್ನು ಎದುರಿಸ್ತೇನೆ ಅಂತ ಆತ್ಮವಿಶ್ವಾಸ. ಇದು ಇತ್ತು ಅಂದ್ರೆ ದೊಡ್ಡವರ ಹತ್ತಿರದಲ್ಲಿ ನಾವು ಮಾಡಿದ ಸೇವೆ ಫಲಿಸಿದೆ ಅಂತ ಅರ್ಥ. ಅಂದ್ರೆ ನಾವು ಸೇವೆ ಮಾಡಿದ್ರೆ ಫಲಿಸತ್ತೆ. ಅದರಿಂದಾಗಿ ಇಷ್ಟು ಅಗತ್ಯ ಅನ್ನೋದರ ದೃಷ್ಟಿಯಿಂದ ವೇದವ್ಯಾಸರನ್ನ ಕಂಡೊಡನೆ ಎದ್ದು ನಿಂತವರು ದಡಬಡ ಅಂತ ನಾನು ಕಾಲಿಗೆ ನೀರು ಹಾಕ್ತೇನೆ, ನಾನು ಕೈಗೆ ನೀರು ಕೊಡ್ತೇನೆ, ನಾನು ಆಸನ ತರ್ತೇನೆ, ನಾನು ಅದನ್ನು ಕೊಡ್ತೇನೆ, ಇದನ್ನು ಕೊಡ್ತೇನೆ ಅಂತ ಅಣ್ಣ ತಮ್ಮಂದ್ರು ಎಲ್ಲರೂ ಹಂಚಿಕೊಂಡು ಕೆಲಸ ಮಾಡಿ ಬಂದವರಿಗೆ ಏನಾಗ್ತಾ ಇದೆ ಅಂತ ಗಡಿಬಿಡಿ ಅಲ್ಲ, ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ಈ ಗುರು ಶಿಷ್ಯರ ತರ ಇದು ನನ್ನ ಕಾಲು ಇದು ನನ್ನ ಕೈ ಇಂತ ಗುರುಗಳ ಕೈಕಾಲ ಇಟ್ಕೊಂಡು ಓಡಾಡ್ತಾರ ಅಲ್ಲ, ಅತ್ಯಂತ ಪ್ರೀತಿಯಿಂದ ಅವರ ಸೇವೆಯನ್ನ ಮಾಡಿದ್ದಾರೆ. ಪೃಷ್ಟ ತುಂಬಾ ಸಂತೋಷ ಆಯಿತು ವೇದವ್ಯಾಸರಿಗೆ. ಸಂತೋಷ ಆಗಿ ಅವನು ಪ್ರಶ್ನೆ ಕೇಳುವ ಮುಂಚೆಯೇ ಯುಧಿಷ್ಠಿರನ ಮುಖ ನೋಡಿ ಅವನ ಮುಖ ಬಾಡಿ ಹೋಗಿದ್ದು ನೋಡಿದ್ದಾರೆ. ವಾಕ್ಯವನ್ನು ಅವನ ಮನಸ್ಸಲ್ಲಿ ಏನಿದೆ ಅದನ್ನು ಓದಿದ್ದಾರೆ. ಓದಿ ಯುಧಿಷ್ಠಿರ ಮಹಾಬಾಹು ವೇದ್ಮಿತೆ ಹೃದಯ ಸ್ಥಿತಂ, ನೀನು ಬಲಿಷ್ಠ, ಮೊದಲು ಅದೊಂದು ಧೈರ್ಯ ತುಂಬುವ ಶಬ್ದ ನೋಡಿ. ಯುಧಿಷ್ಠಿರ ಮಹಾಬಾಹೋ, ಯಾಕೆಂದ್ರೆ ಅವನು ಇಷ್ಟೊತ್ತು ಯೋಚನೆ ಮಾಡಿದ್ದೇನು ಅಂದ್ರೆ ಅವ್ರ ಕೈಯಲ್ಲಿ ಅಂತ ಅಸ್ತ್ರಗಳಿವೆ, ಅವ್ರ ಹತ್ರ ಇಷ್ಟು ಶಕ್ತಿ ಇದೆ, ಅವರು ಎಲ್ಲಾ ಜನರನ್ನು ಒಟ್ಟಾಗ್ತಾರೆ, ಈಗಲೇ ಅವನು ದೇಶದ ರಾಜ, ಎಲ್ಲರೂ ಒಂದು ಕಡೆ ಪ್ರಾಣ ಕೊಡ್ಲಿಕ್ಕೂ ತಯಾರಾಗಿದ್ದಾರೆ ಅಂತ ಸ್ಥಿತಿಯಲ್ಲಿ ನಾವು ಹೋಗಿ ಮತ್ತೆ ಯುದ್ಧ ಮಾಡಿ ಕಾಡಲ್ಲಿ ನಾವು 5-6 ಜನ ಇರೋರು ಸೀದಾ ಹೋಗಿ ಕುರುಕ್ಷೇತ್ರದಲ್ಲಿ ಬನ್ನಿ ಯುದ್ಧಕ್ಕೆ ಅಂತಂದ್ರೆ ನಮ್ ಹಿಂದೆ ಯಾರಾದ್ರೂ ಒಬ್ರು ಬೇಕಲ್ವಾ? ಇನ್ನೂ ಕಲೀಲಿಕ್ಕಿದೆ ಕಾಲ, ಅಷ್ಟೊತ್ತಿಗೆ ನಮ್ಮನ್ನು ಮರ್ತೇ ಬಿಟ್ಟಿರ್ತಾರೆ. ಆಗ ಮತ್ತೆ ಹೋಗಿ ಈಗ ನಾವು ಯುದ್ಧದ ಸಿದ್ಧತೆ ಏನು ಮಾಡುವ ಹಾಗಿಲ್ಲ. ಕಾಡಲ್ಲಿರುವಾಗ ನಮ್ಮ ಕಾರ್ಯ ಯಾವಾಗ ನಡೆಯುತ್ತೆ ಅಂದ್ರೆ ನಮ್ಗೆ ಕೈಗೆ ಕಾಲಿಗೆ ಬೇಕಾದಷ್ಟು ಕಾಡುಗಳಿದ್ದು ಅವರನ್ನ ನಾವು ಬೇರೆ ಬೇರೆ ದೂತರನ್ನಾಗಿ ಕಳುಹಿಸಿ ಅವರ ಸೈನ್ಯವನ್ನ ನಮಗೆ ಬೇಕಾದ ಹಾಗೆ ವ್ಯವಸ್ಥೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇದ್ರು ನಾವೀಗ ರಾಜರೇ ಅಲ್ಲ, ಯಾವ ರೀತಿಯಿಂದ ಸಿದ್ಧತೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಮೊದಲು ವೇದವ್ಯಾಸರ ಮಾತಿನಲ್ಲಿ ಬಲ ತುಂಬಿದ್ದು, ಮಹಾಬಾಹೋ ನಿನ್ನ ಸೈನ್ಯವು ಬೇಡಪ್ಪ, ನೀವೆಲ್ಲ ಹಾಗೆ ಇದ್ರು ಕೂಡ ಯುದ್ಧವನ್ನ ಚೆನ್ನಾಗಿ ಗೆಲ್ಲಬಲ್ಲ ತಾಕತ್ತಿದ್ದವರು ನೀವು. ವೇದ್ಮಿತೆ ಹೃದಯ ಸ್ಥಿತಂ, ನಿನ್ನ ಹೃದಯದಲ್ಲಿ ಏನು ನೋವಿದೆ ಅಂತ ನನಗೆ ಗೊತ್ತಿದೆ. ಮನೀಷಯ ತತಕ್ಷಿಪ್ರಂ ಆಗತೋಸ್ಮಿನ ನರಷಭ, ಅದಕ್ಕೋಸ್ಕರನೇ ಓಡೋಡು ಬಂದಿದ್ದೇನೆ. ನಿಮ್ ಸಮಸ್ಯೆ ಹೃದಯದಲ್ಲಿ ವೇದನೆ, ಮನಸ್ಸು ಕುಗ್ಗಿದೊಡನೆ ನನಗಲ್ಲಿ ಗೊತ್ತಾಗತ್ತೆ ನೀವು ಕುಗ್ಗುತ್ತಾ ಇದ್ದೀರಿ, ನಿಮ್ಮನ್ನು ಮತ್ತೆ ಪಂಪ ಹಾಕಿ ಉಬ್ಬಿಸ್ಬೇಕು ಅಂತ. ಅದಕ್ಕೋಸ್ಕರ ಓಡ್ ಬಂದಿದ್ದೇನೆ. ಭೀಷ್ಮ ದ್ರೋಣ ಕೃಪಾತ್ ಕರ್ಣಾತ್ ದ್ರೋಣಪುತ್ರಾಚ್ಚ ಭಾರತ ದುರ್ಯೋಧನ ನೃಪಸುತಾತ್ ತಥಾ ದುಶ್ಯಾಸನಾದಪಿ ಯತ್ತೇ ಭಯಮಮಿತ್ರಘ್ನ ಹೃದ್ ಸಂಪರಿವರ್ತತೆ ತತ್ತೇಹಂ ನಾಶಯಿಷ್ಯಾಮಿ ವಿಧಿದೃಷ್ಟೇನ ಹೇತುನಾ. ಅಷ್ಟೂ ಹೆಸರನ್ನ ಹೇಳಿದ್ರು. ಭೀಷ್ಮ, ದ್ರೋಣ, ಕೃಪ, ಕರ್ಣ, ಅಶ್ವತ್ಥಾಮ ಮತ್ತು ದುರ್ಯೋಧನನೇ ಮೊದಲಾದ ಅಣ್ಣ ತಮ್ಮಂದ್ರೆ ಎಲ್ಲರ ಬಲದ ಬಗ್ಗೆ ನಿನಗೇನು ಭಯ ಹೃದಯದಲ್ಲಿ ತಿರುಗಾಡ್ತಾ ಇದೆ, ನಿನ್ನನ್ನೇ ತಿರುಗಿಸ್ತಾ ಇದೆ, ಅದನ್ನು ನಾಶಯಿಷ್ಯಾಮಿ, ಅದು ನಿನಗೆ ತುಂಬಾ ದೊಡ್ಡ ಕಷ್ಟ ಅಂತ ಯೋಚನೆ ಮಾಡ್ಲೇಬೇಡ, ಅದು ಪರಿಹಾರ ಆಗುತ್ತೆ. ವಿಧಿ ದೃಷ್ಟೇನ ಹೇತುನ, ಸುಮ್ಮನೆ ಏನು ನನ್ನ ಬಾಯಿಗೆ ಬಂತು ಏನೋ ಒಂದು ಮಾತು ಸಮಾಧಾನ ಪಡಿಸ್ಬೇಕು ಅನ್ನುವ ಕಾರಣಕ್ಕೆ ಹೇಳ್ತಾ ಇಲ್ಲ. ಮುಂದೆ ಏನಾಗ್ಲಿಕ್ಕಿದೆಯೋ ವಿಧಿ ಅದನ್ನು ಯೋಚನೆ ಮಾಡಿ ನಿನಗೆ ಮುಂದೆ ಮಾಡ್ಕೊಳ್ಬೇಕಾದ ಕರ್ತವ್ಯವನ್ನ ಹೇಳ್ತಾ ಇದ್ದೇನೆ. ಹೀಗೆ ಹೇಳಿ ಹುಡುಗರಿಗೆಲ್ಲ, ಉಳಿದ ತಮ್ಮಂದ್ರಿಗೆಲ್ಲ ನೀವು ಚೂರು ದೂರ ಇರಿ, ಇವನಿಗೊಂದು ಗುಟ್ಟು ಹೇಳಲಿಕ್ಕಿದೆ ಅಂತ ಯುಧಿಷ್ಠಿರನನ್ನು ಮಾತ್ರ ಕರ್ಕೊಂಡು ಬಂದ. ತತಃ ಏಕಾಂತ ಮಾನಾಯ್ಯ ಪಾರಾಶರ್ಯೋ ಯುಧಿಷ್ಠಿರಂ ಅಬ್ರವೀತ್, ತಕ್ಷಣ ಏಕಾಂತಕ್ಕೆ ಕರೆದುಕೊಂಡು ಬಂದ್ರು. ಈ ಮಾತನ್ನ ಹೇಳಿದ್ರು. ವಾಕ್ಯ ವಿಶಾರದ ಮಾತಿನಲ್ಲಿ ಯಾವುದನ್ನ ಯಾರಿಗೆ ಎಲ್ಲಿ ಹೇಳಬೇಕು ಅಂತ ಅನ್ನೋದನ್ನ ಚೆನ್ನಾಗಿ ತಿಳಿದ ವೇದವ್ಯಾಸರು ಒಂದು ಕಡೆಗೆ ಕರೆದು ಅವನನ್ನು ಏಕಾಂತದಲ್ಲಿ ಹೇಳ್ತಾರೆ. ಶ್ರೇಯಸಸ್ತೆ ಪರಃ ಕಾಲಃ ಪ್ರಾಪ್ತೋ ಭರತ ಸತ್ತಮ ಏನಾಭಿಭವಿತಾ ಶತ್ರುನ್ ರಣೇ ಪಾರ್ಥೋ ಧನುರ್ಧರಃ. ಸರಿಯಾದ ಒಂದು ಕಾಲ ಒದಗಿ ಬಂದಿದೆ. ಈಗ ಯುದ್ಧಕ್ಕೆ ಸಮಯ ಇದೆ. ಆದ್ರೆ ಯುದ್ಧಕ್ಕೆ ನೀನು ಸಿದ್ಧತೆ ಮಾಡ್ಕೊಳ್ಳಿಕ್ಕೆ ಸೈನ್ಯದೆಲ್ಲ ಕಷ್ಟ ಅಂತ ಯೋಚನೆ ಮಾಡಿದ್ದಲ್ಲ, ಸೈನ್ಯ ಬೇಡ. ನೀನು ಯೋಚನೆ ಮಾಡಿದ್ದು ದಿವ್ಯಾಸ್ತ್ರಗಳವ್ರ ಹತ್ರ ಇದೆ. ಯಾಕೆಂದ್ರೆ ದ್ರೋಣ, ಭೀಷ್ಮ ಇವರೆಲ್ಲ ಅಸಾಮಾನ್ಯ ಬಿಲ್ಗಾರರು. ಅದರಿಂದಾಗಿ ಅವರನ್ನೇ ಎದುರಿಸಲಿಕ್ಕೆ ನಮ್ಮ ಹತ್ರ ದಿವ್ಯಾಸ್ತ್ರಗಳಿಲ್ಲ ಅಂತ ನೀನು ಯೋಚನೆ ಮಾಡಿದ್ದಲ್ವಾ. ಅದಕ್ಕೆಲ್ಲ ಪ್ರತ್ಯುತ್ತರವಾಗಿ ನಮ್ಮ ಹತ್ರ ಪಾರ್ಥ ಇದ್ದಾನೆ. ಪಾರ್ಥನನ್ನ
ನಾವು ಆ ಅಸ್ತ್ರಗಳಿಂದ ಕೂಡಿದವನನ್ನಾಗಿ ಈಗ ಮಾಡಬೇಕು. ಅದಕ್ಕೋಸ್ಕರ ನಿನಗೆ ಗೃಹಾಣೆ ಮಾಂ ಮಯಾ ಪ್ರೋಕ್ತಾಂ ಸಿದ್ಧಿಂ ಮೂರ್ತಿಮತೀಮಿವ ವಿದ್ಯಾಂ ಪ್ರತಿಸ್ಮೃತಿಂ ನಾಮ ಪ್ರಪನ್ನಾಯ ಬ್ರವೀಮಿತೆ. ಪ್ರತಿಸ್ಮೃತಿ ಅನ್ನೋ ಒಂದು ವಿದ್ಯೆಯನ್ನು ನಾನು ನಿನಗೆ ಉಪದೇಶ ಮಾಡ್ತಾ ಇದ್ದೇನೆ ಗುಟ್ಟಾಗಿ. ಇದು ನಿನಗೆ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ನಿನ್ನ ಕಡೆಯಿಂದ ಉಪದೇಶ ಆದಾಗ ಅದು ಅರ್ಜುನನಿಗೆ ಹೇಳುದು ಅರ್ಜುನನಿಗೆ ಮುಂದೆ ಹೇಳ್ತಾನು. ನಿನಗೆ ಇದನ್ನು ಉಪದೇಶ ಮಾಡ್ತಾ ಇದ್ದೀನಿ. ಇದು ಎಂಥದ್ದು ಅಂದ್ರೆ ಸಿದ್ಧಿಂ ಮೂರ್ತಿಮತೀಂ. ಈ ಮಂತ್ರವನ್ನ ಉಪಾಸನೆ ಮಾಡಿದ್ರೆ ಸಿದ್ಧಿ ಅನ್ನೋದು ಹಾಗೇ ಆಗುತ್ತೆ. ಕೆಲವೊಂದು ಸರ್ತಿ ಅದು ಗುರುಗಳಿಗೆ ಗೊತ್ತಿರುತ್ತೆ ಅಂತ ಯಾವಾಗ್ಲೂ ಹೇಳುದು. ಒಂದು ಸಂಗತಿ ಶಾಸ್ತ್ರಗಳಲ್ಲಿ ಇರುವಂತದ್ದು ಏನು ಅಂದ್ರೆ, ನಮ್ಗೆ ಆ ಮಂತ್ರ ಜಪ ಮಾಡಬೇಕು, ಈ ಮಂತ್ರ ಜಪ ಮಾಡಬೇಕು, ನಾವು ಅದನ್ನು ಓದ್ಬೇಕು, ಇದನ್ನು ಓದ್ಬೇಕು, ನಮ್ಗೇನೇನೋ ಇರುತ್ತೆ. ನಮ್ಗೆ ಸಂಬಂಧಪಟ್ಟ ಊರ್ಜಿತವಾಗೋ ಒಂದು ಮಂತ್ರ ಇರುತ್ತೆ. ಅದು ನಮ್ಗೆ ಯಾವತ್ತೂ ತಕ್ಷಣದಲ್ಲಿ ಗೊತ್ತಾಗುದಿಲ್ಲ. ನಮ್ಮನ್ನ ಚೆನ್ನಾಗಿ ಅಬ್ಸರ್ವ್ ಮಾಡಿದವರಿಗೆ ಮಾತ್ರ ಇವನಿಗೆ ಈ ಮಂತ್ರ ಹಿಡಿಸತ್ತೆ ಅಂತ ಅರ್ಥ ಆಗುತ್ತೆ. ಅವರೇ ಕೆಲವೊಮ್ಮೆ ಕರೆದು ಕೇಳಿ ಕೊಡ್ತಾರೆ. ನಮ್ಗೇನು ನಾಮೋಚ್ಚಾರಣೆ ಮಾಡಬಹುದು, ಗೊತ್ತಿರುವ ಯಾವ್ದಾದ್ರು ವಿಶೇಷವಾದ ಎಲ್ಲರಿಗೂ ಕಾಮನ್ ಆದ ಒಂದು ಮಂತ್ರ ಇರುತ್ತೆ, ಅಂದ್ರೆ ಎಲ್ಲರಿಗೂ ಸಿದ್ಧಿಸುವ ಒಂದು ಮಂತ್ರ ಇರುತ್ತೆ. ಅದನ್ನ ನಾವು ಯಾವಾಗ್ಲೂ ಮಾಡ್ತಿರ್ಬಹುದು. ಆದ್ರೆ ನಮಗೆ ಪರ್ಟಿಕ್ಯುಲರ್ ಆಗಿ ನಮ್ಮ ಸಾಧನೆಗೆ ಬೇಕಾದ ಒಳಮುಖವಾದ ಒಂದು ಎಚ್ಚರಿಕೆಯನ್ನು ಕೊಡುವಂತದ್ದೊಂದಿರುತ್ತೆ. ಅದನ್ನ ಅವರು ನೇರವಾಗಿ ಉಪದೇಶ ಮಾಡುವ ತನಕ ನಾವು ಅದನ್ನ ಎಷ್ಟೇ ಕೆಲವರು ನಮ್ಗೆ ಮಂತ್ರ ಗೊತ್ತಿದೆ, ನಾವು ಹೇಳಿ ಮುಗಿಸ್ಕೊಡ್ತೀವಿ, ಎಷ್ಟಲ್ಲಾದ್ರೂ ಮಾಡ್ತೀವಿ ಅಂತಂದ್ರೆ, ಕೆಲವು ದಾರಿಗಳು ಹಿಂದೆ ಜಪಿಸಿದ್ದೇ ಆದ ಚಾನೆಲ್ ನಿಂದ ಬಂದ್ರೆ ಅದು ನಮ್ಮಲ್ಲಿ ಬೇಗ ಸಿದ್ಧಿ ಆಗುತ್ತೆ. ನಾವು ಈ ತನಕ ಎಲ್ಲೂ ಅದು ನಮಗೆ ಬಂದ ದಾರಿ ಗೊತ್ತಿಲ್ಲ, ನಾವು ಸುಮ್ಮನೆ ಇದ್ದಕ್ಕಿದ್ದಂಗೆ ನಮ್ಮ ಪಾಡಿಗೆ ನಾವು ಶುರು ಮಾಡ್ತೇವೆ ಅಂದ್ರೆ ಒಂದಿಷ್ಟು ಕೆಲಸ ಆಗುತ್ತೆ. ನಮ್ಮ ದೇಹ ಶುದ್ಧಿ ಆಗೋದು, ಮನಃಶುದ್ಧಿ ಆಗೋದು ಸರಿ. ಸಿದ್ಧಿ ಆಗ್ಬೇಕು ಅಂದ್ರೆ ಅದಕ್ಕೊಂದು ಪರಂಪರೆ ಇದೆ. ಆ ಪರಂಪರೆ, ಅದಕ್ಕೆ ಯಾವಾಗ್ಲೂ ಒಬ್ಬ ತಂದೆಯಾದವನೇ ಮಗನಿಗೆ ಗಾಯತ್ರಿ ಉಪದೇಶ ಮಾಡಬೇಕು ಅಂತ ಹೇಳುದು. ಅದಿಲ್ಲ ಅಂದ್ರೆ ಮತ್ತೆ ಚಿಕ್ಕಪ್ಪನೋ ಗುರುಗಳು ಇನ್ಯಾರನ್ನೋ ಆಮೇಲೆ ಹೇಳ್ತಾರೆ, ಕೆಲವು ಪ್ರಸಂಗಗಳು ಬೇರೆ ಬರ್ತಾವೆ ಅಂತ. ಆದ್ರೆ ತಂದೆಯಿಂದಲೇ, ಯಾಕೆಂದ್ರೆ ಅದು ಹೀಗೆ ಗೋತ್ರ ಪ್ರವೃತ್ತಿಯಿಂದ ಬಂದಂತದ್ದು. ಆ ಮೂಲಕವಾಗಿ ಗಾಯತ್ರಿಯ ಜಪದ ಉಪದೇಶ ಮಗನಿಗೆ ಆಯಿತು ಅಂತಂದ್ರೆ ತಂದೆಯ ಜಪದ ಫಲ ಮತ್ತು ಅವನ ಪ್ರಯತ್ನ ಇದೆರಡು ಬೇಗ ಫಲಿಸಿ ಹುಡುಗನಿಗೆ ಅದರ ಸಿದ್ಧಿ ಉಂಟಾಗುತ್ತೆ ಅನ್ನುವ ಕಾರಣಕ್ಕಾಗಿ ಒಂದು ತಲೆಮಾರಿನಿಂದ ಅದು ನೆಕ್ಸ್ಟ್ ತಲೆಮಾರಿಗೆ ಜೆನೆಟಿಕ್ ಫೋರ್ಸ್ ಬೇರೆ ಇರುತ್ತೆ, ಜೊತೆಗೆ ಹೇಳಿಕೊಡುವ ತಂದೆಯ ವಾತಾವರಣ ಮನೆಯಲ್ಲೇ ಇರುವುದಾದ್ರಿಂದಾಗಿ ಅದು ಇನ್ನು ಹೆಚ್ಚು ಬೇಗ ಫಲಿಸತ್ತೆ ಅನ್ನುವ ಕಾರಣಕ್ಕೆ ಹೇಳುದು. ಹಾಗೇ ಗುರುಗಳಲ್ಲಿ ನಿರಂತರ ಶುಶ್ರೂಷೆ ಮಾಡಿ ಸೇವೆ ಮಾಡಿ ಪಡೆದವನಿಗೆ, ಅನುಗ್ರಹ ಪಡೆದವನಿಗೆ ಗುರುಗಳು ಉಪದೇಶಿಸಿದ ಮಂತ್ರ ಅದು ಸಿದ್ಧಿ ಆಗುತ್ತೆ. ಇದು ಸಿದ್ಧಿಮತಿ, ಇದು ಮೂರ್ತಿಮತ್ತಾದ ಸಿದ್ಧಿಯನ್ನು ನಿನಗೆ ತಂದು ಕೊಡುವಂತಹದ್ದು. ಹೀಗೆ ಯಾಂ ಅವಾಪ್ಯ ಮಹಾಬಾಹು ಅರ್ಜುನ ಸಾಧಯಿಷ್ಯತಿ ಅಸ್ತ್ರಹೇತೋ ಮಹೇಂದ್ರಂಚ ರುದ್ರಂ ಚೈವಾಭಿಗಚ್ಚತು. ಅವನು ಈ ಮಂತ್ರವನ್ನ ನಿನ್ನಿಂದ ಪಡೆದು ಮಹೇಂದ್ರ ಪರ್ವತದ ಕಡೆಗೆ ಸಾಧನೆಗೆ ಹೊರಡ್ಲಿ, ಅಲ್ಲಿ ರುದ್ರನನ್ನ ಜಪಿಸಲಿ. ಆ ರುದ್ರನಿಂದ ಅವನು ವಿಶೇಷವಾದ ವರಗಳನ್ನೆಲ್ಲ ಪಡೆದು ಬರ್ತಾನೆ. ಒಂದು ವಿಶೇಷ ಏನಂದ್ರೆ, ರುದ್ರನನ್ನ ಕುರಿತು ಹೊರಟೊಡನೆ ಅಲ್ಲಿ ಉಳಿದವರೆಲ್ಲರೂ ಅವನ ಹಿಂದೆ ಬರ್ತಾರೆ. ಯಾಕಂದ್ರೆ ರುದ್ರನ ಪರಿವಾರದಲ್ಲಿ ಯಾರೆಲ್ಲ ದೇವತೆಗಳಿದ್ದಾರೋ ಅವರೆಲ್ಲರೂ ಕೂಡ ತಮ್ಮ ಹಿರಿಯರು ಅನುಗ್ರಹ ಮಾಡಿದ್ಮೇಲೆ ನಾವು ಕೂಡ ಅವರ ಜೊತೆಗೆ ಭಕ್ತನಿಗೆ ಬೇಕಾದ ಅನುಗ್ರಹವನ್ನು ಮಾಡಬೇಕು ಅಂತ ಅವರು ಬಂದೇ ಬರ್ತಾರೆ. ಋಷಿರೇಶ ಮಹಾತೇಜಾಹ ನಾರಾಯಣ ಸಹಾಯವಾನ್ ಪುರಾಣ ಶಾಶ್ವತೋ ದೇವ ತ್ವಜೇಯೋ ಜಿಷ್ಣುರಚ್ಯುತಃ. ಈ ಅರ್ಜುನನನ್ನ ಸಾಮಾನ್ಯ ಅಂತ ತಿಳಿಬೇಡ. ನಾರಾಯಣ ಸಹಾಯವಾನ್, ಇವನು ನಾರಾಯಣನ ಅತ್ಯಂತ ಸಹಾಯವನ್ನು ಪಡೆಯುವವನು. ಯಾಕೆಂದ್ರೆ ನರ ಇದ್ದಾನ ಅವನಲ್ಲಿ. ನರ ಅನ್ನುವ ಆವೇಶ ಅರ್ಜುನನಲ್ಲಿ ಇದೆ. ನರ ಮತ್ತು ನಾರಾಯಣ ಅಂತ ಅನ್ನೋದು ಭಗವಂತನ ಒಂದು ವಿಶಿಷ್ಟವಾದ ಜೋಡಿ ರೂಪಗಳು. ಅಂದ್ರೆ ಒಂದು ನೇರ ರೂಪ, ಒಂದು ಆವಿಷ್ಟವಾದ ರೂಪ. ಆವಿಷ್ಟವಾದ ರೂಪ ಅಂತ ಅನ್ನೋದು ಶೇಷನ ಜೊತೆಗೆ ನರ ಇದ್ದದ್ದು. ಅಂತಹ ಶೇಷನ ಜೊತೆಗಿರುವ ಭಗವದ್ ರೂಪ ಅದು ಈಗ ಇಂದ್ರನಲ್ಲಿ ಅರ್ಜುನನಾಗಿ ಬಂದಾಗ ಸೇರಿಕೊಂಡು ನರನಾರಾಯಣರೇ ಮತ್ತೆ ಈ ಭೂಮಿಯ ಭಾರವನ್ನು ಇಳಿಸ್ತಾರೆ ಅಂತ ಹಿಂದೆ ಹೇಳಿದ ಮಾತನ್ನ ನಡೆಸಲಿಕ್ಕೋಸ್ಕರ ಬಂದವನಿದ್ದಾನೆ. ಅವನಿಗೆ ಅನುಷ್ಠಾನ ಮಾಡಿಕೊಳ್ಳುವುದು ಅದು ಕಷ್ಟ ಸಾಧ್ಯವಾದ ಕೆಲಸ ಅಲ್ಲ. ಅವನು ಖಂಡಿತ ತನ್ನ ಸಾಧನೆಯನ್ನು ಮುಂದುವರಿಸ್ತಾನೆ. ಅಸ್ತ್ರಾಣಿ ಇಂದ್ರಾಚ್ಚ ರುದ್ರಾಚ್ಚ ಲೋಕಪಾಲೇಭ್ಯ ಏವಚ ಸಮಾದಾಯ ಮಹಾಬಾಹು ಮಹತ್ಕರ್ಮ ಕರಿಷ್ಯತಿ. ಇನ್ನು ಖಂಡಿತ ಲೋಕಪಾಲರ ಎಲ್ಲ ಕಡೆಯಿಂದಲೂ ಕೂಡ ಪ್ರೀತಿಯನ್ನು ಸಂಪಾದಿಸಿ ಅನುಗ್ರಹವನ್ನು ಸಂಪಾದಿಸ್ತಾನೆ, ಯೋಚಿಸಬೇಡ ಅಂತ ಹೀಗೆ ಹೇಳಿ ಅವನನ್ನ ಧೈರ್ಯ ತುಂಬಿದ ಮೇಲೆ ಏಕತ್ರ ಚಿರವಾಸೋಹಿ ನ ಪ್ರೀತಿ ಜನನೋ ಭವೇತ್ ತಾಪಸಾನಾಂಚ ಶಾಂತಾನಾಂ ಭವೇದ್ ಉದ್ವೇಗಕಾರಕಃ ಮೃಗಾಣಾಂ ಉಪರೋಧಶ್ಚ ವೀರು ದೋಷದಿ ಸಂಶಯ ವಿಭರ್ಷಿ
ಬಹೂನ್ ವಿಪ್ರಾನ್ ವೇದ ವೇದಾಂಗ ಪಾರಗಾನ್. ಒಂದೇ ಕಡೆ ಇದ್ರೆ ಆ ಪರಿಸರಕ್ಕೂ ನಮ್ಮಿಂದ ತುಂಬಾ ತೊಂದರೆ ಆಗುತ್ತೆ. ನಾವಲ್ಲಿಂದ ಬಿಟ್ಟು ಮತ್ತೊಂದು ಕಡೆಗೆ ಸ್ವಲ್ಪ ದಿವಸ ಇದ್ದಾದ್ಮೇಲೆ ಜಾಗ ಬಿಟ್ಟು ಹೊರಡಬೇಕು. ಅದು ನಮ್ಗೆ ಯಾವತ್ತೂ ಕ್ಷೇಮ. ಕಾಡಿನಲ್ಲಿ ಒಂದೇ ಕಡೆ ಇರುವುದು ಎರಡು ರೀತಿ ಸಮಸ್ಯೆ. ಒಂದು, ಶತ್ರುಗಳು ನಾವೆಲ್ಲಿದ್ದೇವೆ ಅಂತ ಗೊತ್ತಾದಾಗ ನಮ್ಮನ್ನು ಮತ್ತೆ ಜಾಸ್ತಿ ವಾಚ್ ಮಾಡ್ತಿರ್ತಾರೆ. ಅದರ ಮೇಲೆ ಇನ್ನೇನಾದ್ರೂ ಬೇರೆ ಬೇರೆ ಕೆಟ್ಟ ಉಪಾಯ ಹೂಡಿಯೂ ನಮ್ಮನ್ನ ಕೊಲ್ಲುವುದಕ್ಕೆ ಪ್ರಯತ್ನಿಸಬಹುದು. ಅದಕ್ಕಿಂತ ಹೆಚ್ಚು ಶಾಂತರಾದ ಋಷಿಗಳು ತಮ್ಮ ಸಾಧನೆ ಮಾಡಿಕೊಳ್ಳಿಕ್ಕೋಸ್ಕರ ಅಂತ ಒಂದು ಕಡೆ ಕೂತಲ್ಲಿ ನೀನು ಬಂದು ಕೂತ್ರೆ ಅವರ ನಿತ್ಯ ಕರ್ಮಗಳಿಗೆ ಅನುಷ್ಠಾನಗಳಿಗೆ ಸ್ವಲ್ಪ ದಿವಸ ಸಹಿಸಿಕೊಳ್ತಾರೆ. ದೊಡ್ಡವರು ಬಂದಿದ್ದಾರೆ ರಾಜನ ಕಡೆಯಿಂದ, ಅದರಿಂದಾಗಿ ನಾವು ಅವರು ಸೇವೆ ಮಾಡಬೇಕು ಅಂತ ಕೂತಿರ್ತಾರೆ. ಆದ್ರೆ ಅವರ ತಪಸ್ಸು ಭಗ್ನಗೊಳ್ಳುತ್ತೆ. ಅದರಿಂದಾಗಿ ನೀವು ಬಹಳ ಕಾಲ ಅದು ರಾಮನು ಹಾಗೆ ಮಾಡುತ್ತಾನೆ. ರಾಮ ಚಿತ್ರಕೂಟದಲ್ಲಿ ವಾಸ ಮಾಡ್ತಾ ಇದ್ದವನು ಈ ಭರತ ಬಂದು ಹೋದ ಮೇಲೆ ಊರವರಿಗೆ ಅಡ್ರೆಸ್ ಗೊತ್ತಾಯ್ತಲ್ವಾ, ಎಲ್ಲ ಬಂದು ಆಗಾಗ ಭೇಟಿ ಕೊಟ್ಟು ಕಾಣಿಕೆ ಕೊಟ್ಟು ನಮಸ್ಕಾರ ಮಾಡಿ ರಾಮ ಹೇಗಿದ್ದಿ ಅಂತ ವಿಚಾರಿಸ್ಕೊಂಡು ಹೋಗುದು, ಲೆಟರ್ ಪ್ರೆಸೆಂಟೇಶನ್ ಜಾಸ್ತಿ ಆಗ್ಲಿಕ್ಕೆ ಶುರುವಾಯಿತು. ಆಗ ರಾಮ ಯೋಚನೆ ಮಾಡಿದ, ನನ್ನಿಂದಾಗಿ ಈ ಕಾಡಿನಲ್ಲಿ ಊರು ಬೇಡ ಅಂತ ಬಿಟ್ಟು ಬಂದವರಿಗೆ ಈ ಊರೇ ಇಲ್ಲಿ ಬಂದು ಸೇರಿಕೊಂಡು ತುಂಬಾ ತೊಂದರೆ ಕೊಡ್ತಾ ಇದೆ ಅಂತ ಹೇಳಿ ಅಲ್ಲಿಂದ ಜಾಗ ಖಾಲಿ ಮಾಡಿ ಬೇರೆ ಕಡೆಗೆ ಹೋದ ಅಂತ ಬರುತ್ತೆ ಮಾತು. ಹಾಗೆ ಇಲ್ಲಿ ವ್ಯಾಸರೇ ಸ್ವತಃ ಹೇಳಿ ಕಳುಹಿಸ್ತಾರೆ. ಅದರಿಂದಾಗಿ ಬೇರೆ ಜಾಗವನ್ನು ಹುಡ್ಕೊಳ್ಬೇಕು ಅಂತ ಹೀಗೆ ಹೇಳಿ ಅಂತರಧೀಯತ ಅಲ್ಲಿಂದ ಮರೆಯಾಗಿ ಹೊರಟು ಹೋದ್ರು. ಮುಂದೆ ಹೋಗಬೇಕಾದ ಜಾಗವನ್ನು ಅವರೇ ಹೇಳಿದ್ದಾರೆ. ಯುಧಿಷ್ಠಿರಸ್ತು ಧರ್ಮಾತ್ಮ ತದ್ಬ್ರಹ್ಮ ಮನಸಾಯತಃ ಧಾರಯಾಮಾಸ ಮೇಧಾವಿ ಕಾಲೇ ಕಾಲೇ ಸದಾಭ್ಯಸನ್. ನೋಡಿ, ಅವನು ಉಪದೇಶ ಕೂಡ್ಲೆ ಇವರು ಉಪದೇಶ ಇವತ್ತು ಕೊಟ್ಟರು, ನಾಳೆ ಅವರಿಗೆ ಉಪದೇಶ ಮಾಡಲಿಲ್ಲ. ಅವರು ಉಪದೇಶ ಕೊಟ್ಟ ಮೇಲೆ ಅವರು ಹೇಳಿದ ಸೂಚನೆಯನ್ನು ಮನಸ್ಸಿನಲ್ಲಿ ನಿರಂತರ ಧಾರಣೆ ಮಾಡಿಕೊಂಡು ಅನುಜ್ಞಾಯ ಚೆನ್ನಾಗಿ ಅದನ್ನ ಮತ್ತೆ ನೆನಪಿಸಿಕೊಂಡು ತದ್ಬ್ರಹ್ಮ ಮನಸಾ, ಬ್ರಹ್ಮ ಅಂದ್ರೆ ಆ ಮಂತ್ರ, ಆ ವಿಶೇಷವಾದ ಪ್ರತಿಸ್ಮೃತಿ ಅನ್ನುವ ಮಂತ್ರವನ್ನ ಮನಸ ನಿರಂತರ ಧಾರಯಾಮಾಸ ಕಾಲೇ ಕಾಲೇ ಸದಾ ಅಭ್ಯಸನ್. ಯಾಕೆಂದ್ರೆ ವಿದ್ಯೆ ಯಾವತ್ತು ಒಲಿಯುವುದು ಹೇಗೆ ಅಂದ್ರೆ ಅಭ್ಯಾಸದಿಂದ. ಅಭ್ಯಾಸ ಇಲ್ಲದೆ ಅಂದ್ರೆ ವಿದ್ಯಾ ಯೋಗೇನ ರಕ್ಷ್ಯತೆ. ವಿದ್ಯೆ ಯಾವತ್ತು ಉಳಿಬೇಕು ಅಂದ್ರೆ ಯೋಗ ಬೇಕು. ಯೋಗ ಅಂದ್ರೆ ಸಂಬಂಧ ಅಂತ ಅರ್ಥ. ಸಂಬಂಧ ಅಂದ್ರೆ ಅಭ್ಯಾಸ. ಅಭ್ಯಾಸದ ಸಂಬಂಧ ಯೋಗ ಇದ್ರೆ ಮಾತ್ರ ವಿದ್ಯೆ ಉಳಿಯತ್ತೆ. ಇಲ್ಲ ಅಂದ್ರೆ ಸ್ವಲ್ಪ ದಿವಸ ಆದ್ಮೇಲೆ ಕೇಳಿದ್ದೆಲ್ಲೋ ನೆನಪಿದೆ, ಆದ್ರೆ ಅದನ್ನು ಹೇಗೆ ವಿವರಿಸುವುದು ಅಂತ ಗೊತ್ತಾಗ್ತಾ ಇಲ್ಲ ಅನ್ನೋ ಸ್ಥಿತಿ ಬರುತ್ತೆ. ಉಪನ್ಯಾಸ ಕೇಳುವಾಗ ತುಂಬಾ ಅರ್ಥ ಆಯ್ತು ಅಂತ ಅನಿಸ್ತಿರುತ್ತೆ, ಅರ್ಥ ಆಗಿ ತಲೆನೂ ಅಲ್ಲಾಡಿಸಿ ಉದುರಿಸ್ತಾ ಇರ್ತೀವಿ, ಆದ್ರೆ ಗೊತ್ತಾಗ್ತಾ ಇರೋದಿಲ್ಲ. ಆಮೇಲೆ ಇದೇ ವಿಷಯ ಎಲ್ಲೋ ಒಮ್ಮೆ ಕೇಳಿದ ಹಾಗಿದೆ ಅಂತ ಹಳೆಯದನ್ನು ಮತ್ತೆ ನಾವು ನೆನಪಿಸ್ಕೊಳ್ಳಿಕ್ಕೆ ಟ್ರೈ ಮಾಡ್ತೇವೆ. ಆದ್ರೆ ಅವತ್ತು ಕೇಳಿ ಸಂತೋಷ ಆದ್ಮೇಲೆ ಮತ್ತೊಮ್ಮೆ ಹೋಗಿ ನಾವು ಅದನ್ನ ಮನನ ಮಾಡಿದ್ದು ಹೌದಾದ್ರೆ ಇನ್ನೊಂದ್ಸಲ ನೆನಪಿಸ್ಕೊಂಡ ತಕ್ಷಣ ಅದು ನೆನಪಾಗುತ್ತೆ. ಇಲ್ಲ ಅಂದ್ರೆ ಅದು ಹೊರಟು ಹೋಗುತ್ತೆ. ಅಭ್ಯಾಸ ಅಂದ್ರೆ ಮತ್ತೆ ಮತ್ತೆ ಮರುಕಳಿಸುವಂತೆ ಮನಸ್ಸಿನಲ್ಲಿ ಅದನ್ನ ನೆನಪಿಸಿಕೊಳ್ಳುವುದು ಅಂತ ಅರ್ಥ. ಹಾಗೆ ಆ ಅಭ್ಯಾಸವನ್ನ, ಮಂತ್ರದ ಪ್ರತಿಪಾದ್ಯ ದೇವತೆಯನ್ನ, ಮಂತ್ರದ ಅನುಸಂಧಾನವನ್ನ ನಿರಂತರ ಮಾಡಿಕೊಂಡು ಸವ್ಯಾಸ ವಾಕ್ಯ ಮುದಿತಃ ವನ ದ್ವೈಪಾಯನಾಗತಃ. ದ್ವೈಪಾಯನ ಅನ್ನುವಂತಹ ಇನ್ನೊಂದು ಜಾಗಕ್ಕೆ ವೇದವ್ಯಾಸನು ಹೇಳಿದಂತೆ ಹೊರಟು ಬಂದಿದ್ದಾರೆ. ಯಯೌ ಸರಸ್ವತಿ ಕೂಲೆ. ದ್ವೈಪಾಯನ ವನದಲ್ಲೇ ಇದ್ರು. ದ್ವೈಪಾಯನ ವನದಿಂದ ಸರಸ್ವತಿಯ ತೀರಕ್ಕೆ, ಸರಸ್ವತಿಯ ನದಿಯ ದಡದಲ್ಲೇ ಒಂದು ಭಾಗಕ್ಕೆ ವಾಸಕ್ಕಾಗಿ ಅಲ್ಲಿಂದ ಹೊರಟು ಬಂದ್ರು. ಕಾಮ್ಯಕ ಅಂತ ಅದನ್ನು ಕರೀತಾರೆ. ದ್ವೈತವನದಿಂದ ಕಾಮ್ಯಕವನಕ್ಕೆ ಬಂದ್ರು. ಬಂದ ಮೇಲೆ ಅಲ್ಲಿ ಅವರ ಜೊತೆಗೆ ಆ ಎಲ್ಲ ಋತ್ವಿದರು ಪಾಠ ಕೇಳ್ತಾ ಇದ್ರಲ್ಲ, 88,000 ಜನ ನಿತ್ಯ ಭೀಮಸೇನನ ಹತ್ರ, ಅವರು ಕೂಡ ಒಟ್ಟಿಗೆ ಹೊರಟು ಬಂದಿದ್ದಾರೆ. ಕೆಲವರೆಲ್ಲ ಅವರವರಿಗೆ ಬೇಕಾದ ವ್ಯವಹಾರಗಳನ್ನ, ಅಂದ್ರೆ ಬೇಕಾದ ಜಾಗಗಳನ್ನು ಗುರುತು ಹಾಕೊಂಡು ಮರದ ಕೆಳಗೆ ಕೊಠಡಿಗಳಲ್ಲಿ ಸೌದೆಗಳನ್ನ ಹಾಕಿಕೊಂಡು ತಮಗೆ ಬೇಕಾದ ಸಣ್ಣ ಗುಡಿಸಲುಗಳನ್ನ ಮಾಡ್ಕೊಂಡಿದ್ದಾರೆ. ಇಷ್ಟಾದ ಮೇಲೆ ಕಿಂಚಿತ್ ಕಾಲಂ, ಸ್ವಲ್ಪ ದಿವಸ ಕಳೆದ ಮೇಲೆ ಧನುರ್ವೇದ ಪರಾವೀರ ಗೃಣಾನ ವೇದ ಉತ್ತಮಂ. ಆಚೆಯಿಂದ ಅವರು ವೇದದ ಮಂತ್ರಗಳನ್ನ ಜೋರಾಗಿ ಹೇಳ್ತಾ ಇದ್ದಾರೆ. ಇವರ ನಿತ್ಯದ ಅಭ್ಯಾಸ ಧನುಷ್ಠೇಂಕಾರ ಆಗ್ಬೇಕಲ್ವಾ. ಯಾಕಂದ್ರೆ ಅದು ಹಾಗೆ, ವಿದ್ಯೆ ಅಂತಂದ್ರೆ ಬರೀ ಮಂತ್ರ ಪಠನೆ ಮಾತ್ರ ಅಲ್ಲ, ಅವನಿಗೆ ಧನುರ್ವಿದ್ಯೆಯನ್ನು ಕೂಡ ನಿತ್ಯ ಕ್ಷತ್ರಿಯರಾಗಿ ತಮ್ಮ ಅಭ್ಯಾಸವನ್ನು ಬಿಡುವ ಹಾಗಿಲ್ಲ. 12 ವರ್ಷ ಅವ್ರ ತಲೆಯಲ್ಲಿ ಏನಿತ್ತು, ಕೌರವರಿಗೆ ಕಾಡಿಗೆ ಹೋದಾಗ ಇವರಿಗೆ ಅಭ್ಯಾಸ ಮರ್ತೋಗುತ್ತೆ, ಆಮೇಲೆ ಏನ್ ಬಂದ್ರು ಇವ್ರ ಹತ್ರ ಯುದ್ಧ ಮಾಡ್ಲಿಕ್ಕೆ ಆಗಲ್ಲ ಅಂತ. ಆದ್ರೆ ಪಾಂಡವರು ಬಹಳ ಚುರುಕಾಗಿ ತಮ್ಮ ನಿತ್ಯದ ಕೆಲಸದಲ್ಲಿ ಯೋಗ ಅನ್ನೋದು ಹೇಗೆ ಒಂದು ಅಭ್ಯಾಸ ಅಂತ ಇಟ್ಕೊಂಡಿರ್ತಾರೋ ಕೆಲವರು, ಹಾಗೆ ಧನುಸ್ಸಿನ ಅಭ್ಯಾಸ ಅಂತಂದು ನಿತ್ಯದ ಕೈಂಕರ್ಯ. ಹಾಗೆ
ಧನುರ್ವೇದ ಪರ, ಧನುರ್ವೇದವನ್ನ ಚೂರು ಬಿಡದೆ ನಿರಂತರ ಅಭ್ಯಾಸದಲ್ಲಿ ತೊಡಗಿಸಿಕೊಂಡಿದ್ರು. ಹೀಗೆ ಅನೇಕ ರೀತಿಯಾದ ತಮ್ಮ ನಿತ್ಯದ ಕೆಲಸಗಳನ್ನು ಮಾಡಿಕೊಂಡು ಯಥಾವಿಧಿ ನಿರ್ವಪಂತಹ ಪಿತೃಗಳಿಗೆ, ದೇವತೆಗಳಿಗೆ, ಋತ್ವಿಜರಿಗೆ ಕೊಡಬೇಕಾದ ಕಾಲಕಾಲದ ಹವಿಸ್ಸನ್ನ, ಆಹುತಿಯನ್ನ, ಅನ್ನದಾನವನ್ನ ಮಾಡುತ್ತಾ ಕಾಲವನ್ನ ಕಳೀತಾ ಇದ್ರು. ಅದೇ ಒಂದು ಸಂದರ್ಭದಲ್ಲಿ ಕಸ್ಯಚಿತ್ವಥ ಕಾಲಸ್ಯ, ಕೆಲವು ಕಾಲ ಕಳೆದ ಮೇಲೆ ಅವನಿಗೆ ಮಂತ್ರದಲ್ಲಿ ಒಂದು ಸಿದ್ಧಿ. ನಾನು ಈ ಮಂತ್ರವನ್ನು ಜಪಿಸಿದ್ದು ಅಂದ್ರೆ ಉಪನಯನ ಮಾಡುವ ಮುನ್ನ ತಂದೆ ಅದನ್ನ ಕನಿಷ್ಠ ಪಕ್ಷ 24,000 ಆದ್ರೂ ತನ್ನ ಮಗನಿಗೆ ಏನು ಉಪದೇಶ ಮಾಡುತ್ತಾನೋ ಅದಕ್ಕೆ ಸಂಬಂಧಪಟ್ಟ ಪ್ರಾಜಾಪತ್ಯ ಗಾಯತ್ರಿಯನ್ನು ಅವನು ಉಪದೇಶ ಮಾಡುವ ಮುಂಚೆ ತಾನು ಜಪಿಸಬೇಕು ಅಂತಿದೆ. ಅದು ಕನಿಷ್ಠ ಅಷ್ಟು. ಕನಿಷ್ಠ 24 ಮಾಡಿದವರು, ಮಂತ್ರವೇ ಗೊತ್ತಿಲ್ಲದವರು ನಾವಿವತ್ತು ಉಪದೇಶದ ಹಂತದಲ್ಲಿ ನೋಡ್ತೇವೆ. ಪರಿಸ್ಥಿತಿ ಹಾಗಿದೆ ಅನ್ನೋದೇ ಹೇಳಿಬಿಟ್ರೆ ಹಾಗಾದ್ರೆ ಉಪನಯನವೇ ಬೇಡ ಅಂತ. ಖರ್ಚು ಬೇಕಾದ್ರೆ ಬೇಕಾದಷ್ಟು 24 ಲಕ್ಷ ಬೇಕಾದ್ರೂ ಮಾಡ್ತೇವೆ, ಜಪ ಮಾತ್ರ 24,000 ಹೇಳಲಿಕ್ಕೆ ಆಗ್ಲಿಕ್ಕಿಲ್ಲ. ಆದ್ರೆ ಮಗನಲ್ಲಿ ಅದು ಸಿದ್ಧಿಸಬೇಕು ಯಾವಾಗ ಅಂದ್ರೆ ತಂದೆಯಲ್ಲಿ ಅದು ವೃದ್ಧಿಸಿದ್ರೆ ಮಾತ್ರ ಮಗನಲ್ಲಿ ಸಿದ್ಧಿಸುತ್ತೆ. ಹಾಗಾಗಿ ಧರ್ಮರಾಜನಿಗೆ ತನ್ನ ಮಂತ್ರ ಸಿದ್ಧಿಸಿದೆ, ಮಂತ್ರದ ಫಲ ನಾನು ಕಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಗೊತ್ತಾದಾಗ ಸಂಸ್ಮೃತ್ಯ ಮನು ಸಂದೇಶಂ, ವೇದವ್ಯಾಸರು ಹೇಳಿದ ಸಂದೇಶವನ್ನು ಮನಸ್ಸಿನಲ್ಲಿ ಸ್ಮರಿಸಿ ಒಂದು ದಿವಸ ವಿಲಿಕ್ತೆ ಏಕಾಂತಕ್ಕೆ ಅರ್ಜುನನನ್ನು ಕರೆದು ಹೇಳುತ್ತಾನೆ. ಶಾಂತೋಪೂರ್ವಂ, ಬಹಳ ಪ್ರೀತಿಯಿಂದ ಬೆನ್ನು ತಟ್ಟಿ ಸ್ಮಿತಪೂರ್ವಂ, ಚೆನ್ನಾಗಿ ನಗುತ್ತಾ ಪಾಣಿನ ಸಂಸ್ಪೃಶನ್, ಎರಡು ಕೈಯಲ್ಲಿ ಅವರ ಒಂದು ಬಲಗೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡು, ಆ ಒಂದೊಂದು ಡಿಸ್ಕ್ರಿಪ್ಷನ್ ಕೂಡ ಆ ಆತ್ಮೀಯತೆ ಎಷ್ಟು ಚೆನ್ನಾಗಿತ್ತು ಅವರಲ್ಲಿ. ಅಥವಾ ಒಂದು ವಿಷಯವನ್ನ ನಾವು ಇನ್ನೊಬ್ಬನ ಹತ್ರ ದೊಡ್ಡ ಜವಾಬ್ದಾರಿಯನ್ನು ವಹಿಸುವಾಗ ಹೇಗೆ ಹೇಳಬೇಕು ಇದೆಲ್ಲ ಗೊತ್ತೇ ಇಲ್ಲ. ನಾವು ಇವತ್ತು ಎರವಟ್ರಾಯಗಳ ತರ ಏನೋ ಒಂದು ಬಹಳ ಗಂಭೀರವಾದ ವಿಷಯವನ್ನು ಒಂದು ಮೆಸೇಜ್ ಮಾಡಿ ಕಳಿಸ್ಬಿಡ್ತೀವಿ, ಅಥವಾ ಇನ್ನೇನೋ ಒಂದ್ ಸರ್ತಿ ಹಾಗೆ ಮಾಡ್ಬೇಕು ಹೀಗೆ ಮಾಡ್ಬೇಕು ಅಂತ ಹೇಳಿ ಕಳಿಸ್ಬಿಡ್ತೀವಿ. ಆದ್ರೆ ಧರ್ಮರಾಜನ ವರ್ತನೆ ಬಹಳ ಚೆನ್ನಾಗಿತ್ತು. ಸಮುಹೂರ್ತಮಿವ ಧ್ಯಾತ್ವ ವನವಾಸಂ ಅರಿಂದಮಃ, ಸ್ವಲ್ಪ ಹೊತ್ತು ಏನು ಮಾತಾಡದೆ ಸುಮ್ಮನೆ ಇರು ಅಂತ ಹೇಳಿ ಅವನ ಕೈ ಹಿಡಿದು ಕಣ್ಣು ಮುಚ್ಕೊಂಡು ಕೂತ. ಅವನು ಕಣ್ಣು ಮುಚ್ಚಿ ಕೂತ, ಅಣ್ಣ ಹೇಳಿದ್ದಕ್ಕೆ ಇವನು ಕಣ್ಣು ಮುಚ್ಚಿ ಕೂತ. ಅಷ್ಟಾದ್ಮೇಲೆ ಧನಂಜಯಂ ಧರ್ಮರಾಜೋ ರಹಸಿ ಇದಂ ಉವಾಚ, ಇನ್ನೊಂದು ಅತ್ಯಂತ ಅಗತ್ಯವಾದ ಸಂಗತಿ ಒಂದನ್ನು ಹೇಳಬೇಕು ಅಂತ ಹೊರಟಿದ್ದೇನೆ. ಭೀಷ್ಮ, ದ್ರೋಣ, ಕೃಪ, ಕರ್ಣ, ಅಶ್ವತ್ಥಾಮ ಇವರೆಲ್ಲರೂ ಕೂಡ ಧನುರ್ವೇದದ ಅತ್ಯಂತ ದೊಡ್ಡ ದೊಡ್ಡ ಆಧಾರ ಸ್ತಂಭಗಳು. ಇವರನ್ನ ನಾವು ಸುಲಭದಲ್ಲಿ 13 ವರ್ಷ ಮುಗಿದ ತಕ್ಷಣ ಎದುರಿಸುವುದು ಅಸಾಧ್ಯ ಇದೆ. ಹಾಗಾಗಿ ಇವರಲ್ಲೇ ಧನುರ್ವೇದ ಪ್ರತಿಷ್ಠಿತ. ಒಂದು ರೀತಿಯಲ್ಲಿ ಹೇಳಬೇಕು ಅಂದ್ರೆ ಇಬ್ಬರಲ್ಲ 3 ಜನ ಪರಶುರಾಮನ ಹತ್ರ ಓದಿದವರು, ಒಬ್ರು ದ್ರೋಣಾಚಾರ್ಯರು, ಇನ್ನೊಬ್ರು ಭೀಷ್ಮಾಚಾರ್ಯ, ಇನ್ನೊಬ್ಬ ಕರ್ಣ. ಈಗ ಒಂದು ರೀತಿ ದೊಡ್ಡ ಪಾದವೇ ತುಂಬಿಕೊಂಡಿದೆ. ಇನ್ನು ಕೃಪಾಚಾರ್ಯರು ಕೂಡ ಏನೋ ಅಸಾಮಾನ್ಯರು, ಅವರೇನು ಸಾಮಾನ್ಯರಲ್ಲ. ಹೀಗೆ ಒಂದು ರೀತಿ ಗಟ್ಟಿಯಾದ ನೆಲೆ ದುರ್ಯೋಧನನ ಪಕ್ಷದಲ್ಲಿ ನಿಂತುಕೊಂಡು ಧನುರ್ವೇದ ಎದ್ದು ನಿಂತಿದೆ. ಅವರಲ್ಲಿ ದೈವದ ಅಸ್ತ್ರಗಳು ಕೆಲವಿವೆ, ಬ್ರಾಹ್ಮ ಅಸ್ತ್ರಗಳು ಕೆಲವಿದೆ, ಅಸುರನಿಗೆ ಸಂಬಂಧಪಟ್ಟ ಅಂದ್ರೆ ದೈತ್ಯರಿಂದ ಸಂಬಂಧಪಟ್ಟಂತಹ ಕೆಲವು ಅಸ್ತ್ರಗಳು ಅವರ ಕೈಯಲ್ಲಿದೆ. ಇದೆಲ್ಲ ಸಪ್ರಯೋಗ ಚಿಕಿತ್ಸಿತಂ, ಕಾಲ ಕಾಲಕ್ಕೆ ಹೇಗೆ ಉಪಯೋಗಿಸಬೇಕು ಅಂತ ಚಿಕಿತ್ಸಾಪೂರ್ವಕ. ಚಿಕಿತ್ಸಾ ಅಂದ್ರೆ ನಮ್ಗೆ ಏನ್ ಗೊತ್ತಿರೋದಂದ್ರೆ ಏನೋ ಒಂದು ಆಪರೇಷನ್ ಮಾಡುದು ಅಂತ. ಚಿಕಿತ್ಸಾ ಅಂದ್ರೆ ಅದು ಏನ್ ಕೆಲಸ ಮಾಡುತ್ತೆ ಅಂತ ಮಾಡುವ ಪ್ರಯೋಗ. ಅದು ಹೇಗಾಗುತ್ತೆ ಕೆಲಸ, ಚಿಕಿತ್ಸಿತಂ. ಅವ್ರು ಇದನ್ನ ಪ್ರಯೋಗ ಮಾಡಿ ತಿಳ್ಕೊಂಡಿದ್ದಾರೆ. ಇದರ ಬಗ್ಗೆ ತುಂಬಾ ರಿಸರ್ಚ್ ಮಾಡ್ತಾನೆ ಇರ್ತಾರೆ ಅವರು. ಸುಮ್ಮನೆ ಯಾವತ್ತೋ ಒಂದು ಕಲ್ತಾಗಿದೆ ಬೇಕಾದಾಗ ಉಪಯೋಗಿಸುವುದು ಅಷ್ಟೇ ಅಲ್ಲ, ಇದರ ಮೇಲೆ ಮತ್ತೆ ಫಸ್ಟ್ ಏನ್ ಮಾಡಬಹುದು ಅನ್ನೋದನ್ನ ಯೋಚಿಸ್ತಾ ಇರುವಂತವ್ರು. ಅದರಿಂದಾಗಿ ಸರ್ವಾಸ್ತ್ರಾಣಾಂಚ ಪ್ರಯೋಗಂಚ ಅಭಿಜಾನಂತಿ ಕೃಷ್ಣಶಃ, ಅವರೆಲ್ಲರೂ ಚೆನ್ನಾಗಿ ಅಸ್ತ್ರಗಳನ್ನ ತಿಳ್ಕೊಂಡವರಿದ್ದಾರೆ. ಮತ್ತೆ ಸಮಸ್ಯೆ ಏನು ಅಂದ್ರೆ ಧೃತರಾಷ್ಟ್ರ ಪುತ್ರೇಣ ಪರಿಶಾಂತ್ವಿತ, ಇಷ್ಟೆಲ್ಲ ಪ್ರಯೋಗ ಮಾಡಿ ಆ ಪ್ರಯೋಗದ ಶಾಲೆಯ ಓನರ್ ಯಾರು? ದುರ್ಯೋಧನ. ಹಾಗಾದ್ರೆ ಅದು ಯಾರಿಗೆ ಉಪಯೋಗಕ್ಕೆ ಬರುತ್ತೆ? ನಮ್ಗೆ ಉಪಯೋಗಕ್ಕೆ ಬರಲ್ಲ. ನಮ್ಗೆ ಅದರ ನಿಜವಾದ ಲಾಭ ಇಲ್ಲ. ನಾವು ಆ ಲಾಭವನ್ನು ಅವ್ರ ಹತ್ರ ಹೋಗಿ ಕೇಳಲಿಕ್ಕೂ ಆಗಲ್ಲ. ಸಂವಿಭಕ್ತಾಶ್ಚ ತುಷ್ಟಾಶ್ಚ ಗುರುಭಕ್ತೇಶು ವರ್ತತೆ. ಈಗ ಬೇರೆ ಆಗಿದ್ದೇವೆ, ಆದ್ರೆ ಗುರುಗಳಾಗಿ ಅವರ ಮೇಲೆ ಗೌರವವನ್ನು ಹೊಂದಿದ್ದೇವೆ. ಆದ್ರೆ ನಮಗೆ ಒಂದು ಯುದ್ಧದ ಪ್ರಸಂಗ ಬಂದಾಗ ಏನೇ ಪ್ರೀತಿ ಇದ್ರೂ ಕೂಡ ಈ ಪ್ರೀತಿ ಯುದ್ಧದ ಸಂದರ್ಭದಲ್ಲಿ ನಮ್ಮ ಲಾಭಕ್ಕೆ ಕಾರಣ ಆಗುವುದಿಲ್ಲ. ಆದ್ರಿಂದಾಗಿ ಅವರೆಲ್ಲರನ್ನು ನಾವು ಶಕ್ತಿನ್ನ ಹಾಪಯಿಷ್ಯಂತಿ ತೇ ಕಾಲೇ ಪ್ರತಿಪೂಜಿತಾ ಈ ಅದ್ಯಜೇಯಂ ಮಹೀ ಕೃಷ್ಣ ದುರ್ಯೋಧನ ವಶಾನುಗ. ಈ ಅವರಿಂದ ಅವರನ್ನೆಲ್ಲ ಬೆಂಬಲಕ್ಕೆ ಇಟ್ಟುಕೊಂಡು ಮದಮತ್ತನಾದಂತಹ ದುರ್ಯೋಧನ ಸರ್ವ ವಶಾನುಗ, ಎಲ್ಲ ಭೂಮಿಯನ್ನು, ಕೃಷ್ಣ ಸಮಗ್ರ ಭೂಮಿಯನ್ನು ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದಾನೆ. ಆದ್ರಿಂದ ಪ್ರಿಯ ಅಸ್ಮಾಕಂ ತ್ವಯಿ ಭಾರ ಸಮಾಹಿತ,
ನಿನ್ನ ಮೇಲೆ ನಮ್ಮೆಲ್ಲರ ಮುಂದೆ ರಾಜ್ಯ ನಾವು ಆಳ್ತೇವೋ ಇಲ್ವೋ ಅನ್ನುವ ಭಾರ ಅದು ನಿನ್ನ ಮೇಲೆ ಬಿದ್ದಿದೆ. ಆದ್ರಿಂದಾಗಿ ಅದ್ಯಚೇಯಂ ಮಹೀ ಕೃಷ್ಣ ಭವಾನೇವ ಪ್ರಿಯೋಸ್ಮಾಕಂ ತ್ವಯಿ ಭಾರ ಸಮಾಹಿತಃ ಅತ್ರ ಕೃತ್ಯಂ ಪ್ರಪಶ್ಯಾಮಿ ಪ್ರಾಪ್ತಕಾಲಂ ಅರಿಂದಮ ಕೃಷ್ಣ ದ್ವೈಪಾಯನಾತ್ತಾತ ಗೃಹೀತ ಉಪನಿಷನ್ಮಯ. ವೇದವ್ಯಾಸರು ಅವತ್ತು ಬಂದು ನನ್ನನ್ನು ಏಕಾಂತಕ್ಕೆ ಕರ್ಕೊಂಡು ಹೋದಾಗ ನೀವು ಯಾರು ನನ್ನನ್ನು ಅವನಲ್ಲಿ ಪ್ರಶ್ನೆ ಕೇಳಿಲ್ಲ, ಅಣ್ಣನೇ ಹೇಳ್ತಾನೆ ಅಂತ ಅನ್ನೋ ವಿಶ್ವಾಸ ನಿಮಗೆ. ನಾನೇ ಇವತ್ತು ನಿಮ್ಗೆ ಹೇಳ್ತಾ ಇದ್ದೇನೆ. ದ್ವೈಪಾಯನ ನನ್ನನ್ನು ಕರ್ಕೊಂಡು ಹೋಗಿ ಹೇಳಿದ್ದು ಇದೇ ಮಾತನ್ನ. ನಿನಗೆ ಉಪದೇಶ ಕೊಡಬೇಕು ಅಂತ ಅನ್ನುವ ಕಾರಣಕ್ಕೇನೆ ನನಗೆ ಒಂದು ಉಪನಿಷತ್ ಅಂದ್ರೆ ರಹಸ್ಯವಾದ ಮಂತ್ರವನ್ನ ಉಪದೇಶಿಸಿದ್ದಾನೆ. ಆ ರಹಸ್ಯವಾದ ಮಂತ್ರವನ್ನು ಉಪದೇಶಿಸುವ ಕಾಲ ಕೃತ್ಯಂ ಸರಿಯಾದ ಕಾಲ ಈಗ ಒದಗಿ ಬಂದಿದೆ. ಬಂದದ್ರಿಂದಾಗಿ ನಿನ್ನಲ್ಲಿ ಆ ಭಾರವನ್ನು ವಹಿಸಿ ನಿನಗೆ ಆ ಜಪದ ಕರ್ತವ್ಯವನ್ನು ಒಪ್ಪಿಸ್ತಾ ಇದ್ದೇನೆ. ಗೃಹೀತಯ ತಯಾ ಸಮ್ಯಕ್ ಜಗತ್ ಸರ್ವಂ ಪ್ರಕಾಶತೆ. ಈ ಮಂತ್ರವನ್ನು ನೀನು ಸರಿಯಾಗಿ ಗ್ರಹಿಸಿ ನೀನು ಏನ್ ಮಾಡಬೇಕು ಅಂತ ನಾನು ಹೇಳಿದ ಕೆಲಸವನ್ನು ಮಾಡಿದಿ ಅಂತಾದ್ರೆ ನಮ್ಮ ಕೈಯಲ್ಲಿ ಆ ಅಸ್ತ್ರದ ಮಂತ್ರದ ಪ್ರಕಾಶ ಜಗತ್ತನ್ನು ಬೆಳಗಿಸುತ್ತೆ. ಅದರಿಂದಾಗಿ ಇದು ಚತುರ್ಮುಖನಿಗೆ ಸಂಬಂಧಪಟ್ಟ ವಿಶೇಷವಾದ ಮಂತ್ರವೂ ಹೌದು. ದೇವತೆಗಳನ್ನ ಕಾಲಕಾಲಕ್ಕೆ ನಾವು ಪ್ರಸಾದಕ್ಕೆ ಒಳಪಡಿಸಿ ತಪಸ್ಸಿನಿಂದ ಅವರ ಪ್ರೀತಿಯನ್ನು ಸಂಪಾದಿಸಿದ್ದು ಹೌದಾದ್ರೆ ನಾವು ಮತ್ತೆ ಉಗ್ರವಾದ ಅವರ ಬಗ್ಗೆ ನಮ್ಗೆ ಏನೆಲ್ಲ ಭಯ ಇತ್ತು, ಅವರ ತೇಜಸ್ಸು, ಅವರ ಆ ಬಾಣದ ಅಸ್ತ್ರದ ಪ್ರಯೋಗದ ವೈಶಿಷ್ಟ್ಯ, ಇದೆಲ್ಲವನ್ನು ಮೀರಿ ನಿಲ್ಲಿಕ್ಕೆ ನಮ್ಮ ಹತ್ರ ಸಾಧ್ಯ ಆಗುತ್ತೆ. ಯಾಕೆಂದ್ರೆ ನೀನು ಕಾಡಿಗೆ ಹೋಗಬೇಕಾದದ್ದು. ಈಗ ಈ ಮಂತ್ರವನ್ನು ನಾನು ಕೊಟ್ಟ ಮೇಲೆ ನೀನು ಇದನ್ನ ಪಡ್ಕೊಂಡು ಕಾಡಿಗೆ ಹೋಗ್ಬೇಕಾಗತ್ತೆ. ಕಾಡಿಗೆ ಹೋಗುದು ಅಂದ್ರೆ ನೀನು ಎಲ್ಲವನ್ನು ತೊರೆದು ಹೋಗು ಅಂತ ಹೇಳ್ತಾರೆ. ಅವನಿಗೆ ಯೋಚನೆ, ಕಾಡಿಗೆ ಹೋಗುದು ಅಂದ್ರೆ ಒಬ್ಬ ಕ್ಷತ್ರಿಯನಾಗಿ ತಪಸ್ವಿಯಾಗಿ ಬಿಟ್ಟೆ ಅಂದ್ರೆ ಮುಂದೇನು? ಅದಕ್ಕೆ ಅವನು ಹೇಳ್ತಾನೆ, ನೀನು ಧನುಷ್ಮಾನ್ ಕವಚಿ ಖಡ್ಗಿ ಮುನಿ ಸಾಧು ವ್ರತೆ ಸ್ಥಿತ. ನೀನು ಧನುಸ್ಸು ಖಡ್ಗ ಅಂದ್ರೆ ನಿನಗೆ ಆಯುಧಗಳು ಏನು ಬೇಕೋ ಅದನ್ನೆಲ್ಲ ಹಿಡ್ಕೊಂಡು ತಪಸ್ಸಿನ ವ್ರತಕ್ಕೆ ಏನು ಬೇಕು ಕೆಲವು ಅನುಷ್ಠಾನಗಳು ನಿಯಮಗಳಿವೆ. ಆ ನಿಯಮನ್ನ ಸಾಧು ವ್ರತದಲ್ಲಿ ನೀನು ಇದ್ರೆ ಆಗೋಯ್ತು. ಅದರಿಂದಾಗಿ ಉತ್ತರ ದಿಕ್ಕಿಗೆ ಹೋಗಿ ಕಸ್ಯಚಿತ್ ಒಂದು ದಿಕ್ಕಿನಲ್ಲಿ ಹೇಳ್ತಾನೆ, ಉತ್ತರದ ಹಿಮಾಲಯದ ಈ ದಿಕ್ಕಿನಲ್ಲಿ ಹೋಗಿ ನೀನು ಅಲ್ಲಿ ಇದನ್ನ ಜಪಿಸಬೇಕು. ಇಂದ್ರನಿಂದ ನೀನು ಅನೇಕ ಅಸ್ತ್ರಗಳನ್ನು ಪಡೆಯಬೇಕು. ಮುಖ್ಯವಾಗಿ ಮಹಾರುದ್ರ ದೇವನ ಪ್ರೀತಿಯನ್ನ ಸಂಪಾದಿಸಿ ದೀಕ್ಷಿತೋ ಅತೀವ ಗಚ್ಚತ್ವಂ ದ್ರಷ್ಟುಂ ದೇವಂ ಪುರಂದರಂ. ನಿನಗೆ ಈಗ ಮೊದಲ ಕೆಲಸ ಏನು ಅಂದ್ರೆ ನೀನು ಇಂದ್ರನನ್ನು ಹೋಗಿ ಭೇಟಿ ಆಗ್ಬೇಕು ಇಲ್ಲಿಂದ. ಅದರಿಂದಾಗಿ ಬೇಗ ದೀಕ್ಷಿತನಾಗಿ ಮಂತ್ರವನ್ನು ಸ್ವೀಕರಿಸು ಅಂತ ಹೇಳಿ ಅವನಿಗೆ ದೀಕ್ಷಿತಂ ವಿಧಿನಾಥೇನ ಯತವಾಕ್ಕಾಯ ಮಾನಸಂ, ಮಾತು ಮನಸ್ಸು ಕೃತಿ ಇದು ಮೂರನ್ನು ಹಿಡಿತದಲ್ಲಿಟ್ಟುಕೊಳ್ಳಿಕ್ಕೆ ಹೇಳಿ ಗೃಹೀತ ಚೇತಃ ಮನಸ್ಸನ್ನು ದೃಢ